sao mà Tadi kan banyak tre. hei video Mikir kondisi. ನಾನು ಸತ್ಯನಾರಾಯಣ ಅಂತ ಹೇಳಿ ಆಡಳಿತ ಮುಖ್ಯಸ್ಥರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಟ್ರಸ್ಟ್. ಶಿವರಾಮ್ ರಾಗಿಹಳ್ಳಿ ಅಂತ ಇಲ್ಲೇ ರಾಗಿಹಳ್ಳಿ ಈ ದೇವಸ್ಥಾನದ ಕಾರ್ಯದರ್ಶಿ. ಎಲ್ಲ ಹೇಳಿ ಸರ್, ಹೆಂಗೈತೆ ಜಾತ್ರೆ? ಜಾತ್ರೆ ಚೆನ್ನಾಗಿದೆ ನಮಗೆ, ದೂರದಿಂದ ಬಂದವರಿಗೆ. ನಿಮಗೆ? ನಮಗೆ ಸೂಪರ್ ಆಗಿದೆ. ನಮ್ಮೂರು ಜಾತ್ರೆ ಅಲ್ವಾ? ಹಿಂದೆನೇ ನಾವು ಮಾಡ್ಬೇಕಂತ ಭಾರಿ ಪ್ರಯತ್ನ ಪಟ್ವಿ, ಅದು ನಮ್ಗೆ ಸಾಧ್ಯ ಆಗಿಲ್ಲ. ಆದರೆ ಈ ದೇವಿಯ ಅನುಗ್ರಹದಿಂದ 2 ವರ್ಷದಿಂದ ನಾವು ಅದನ್ನು ಮಾಡ್ಬೇಕಂತ ಮಾಡೋದು. ನಮ್ಮೂರು ಮಕ್ಕಳು ಮುಂದೆ ಬರಬೇಕು ಅಂದ್ರೆ ನೀವು ಮೊದಲು ಭಜನೆ ಎಲ್ಲ ಹೇಳ್ಕೊಡ್ತಿದ್ರು, ಕುಣಿತ ಭಜನೆ? ಕುಣಿತ ಭಜನೆ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ದು ಅದು 2 ವರ್ಷ ಆಯ್ತು. ಯಾಕಂದ್ರೆ ಕುಣಿತ ಭಜನೆ ಮಾಡಬೇಕು, ನಮ್ಮ ಮಕ್ಕಳು ಕಲಿಸ್ಬೇಕು. ನಾನು ಆ ಉದ್ದೇಶ ಇರಲಿಲ್ಲ. ಕೊನೆಗೆ ಮತ್ತೆ ಯಾರನ್ನೋ ಗುರುಗಳು, ನಮ್ಗೆ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಯಾವುದೇ ಕಲೆಗಳು ನೀವು ಚಂಡೆ ಅಥವಾ ಕುಣಿತ ಭಜನೆ ಕಲಿಸ್ಬೇಕು ಅಂದ್ರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗ್ಬೇಕು ಗುರುಗಳು. ಸಮಾಚಾರ ಎಲ್ಲ ಹೇಳ್ಬೇಕು. ಹೆಂಗ ಅನಿಸ್ತು? ಹಾಯ್, ಹಲೋ, ಎಲ್ಲರೂ ಹೇಗಿದ್ದೀರಾ? ನಾವು ನಿನ್ನೆ ವಿಡಿಯೋದಲ್ಲಿ ನಿಮಗೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಜಾತ್ರೆ ವಿಡಿಯೋವನ್ನು ತೋರಿಸಿದ್ವಿ. ಹಾಗೆ ಸುಮಾರು ಜಾತ್ರೆಗಳ ವಿಡಿಯೋನ ಮಾಡಿದ್ವಿ, ಎಲ್ಲರೂ ಕೂಡ ನೋಡಿದ್ದೀರ ಅಂತ ಭಾವಿಸ್ತೀವಿ. ಹಾಗೆ ಇವತ್ತು ನಾವು ಬಂದಿರುವಂಥದ್ದು ನಮ್ಮ ಕೆಳಭಾಗ ದೇವಸ್ಥಾನಕ್ಕೆ. ಕೆಳಭಾಗ ದೇವಸ್ಥಾನ ಅಂದರೆ ಕೆಳಭಾಗದಲ್ಲಿರುವಂಥದ್ದು ತಾಯಿ ದುರ್ಗಾ ಪರಮೇಶ್ವರಿ ತಾಯಿಯ ದೇವಸ್ಥಾನ. ಅಂದರೆ ಇದು ಬಾಳೆಹೊಳೆಯ ಪಕ್ಕದಲ್ಲಿರುವಂಥದ್ದು. ಹಾಗೆ ನಮ್ಮೂರು ಯಡೂರಿಗೂ ಕೂಡ ಹತ್ತಿರ, ಮತ್ತು ನಮ್ಮ ಹಿರೇಬೈಲ್ ಚನ್ನಹಳ್ಳಿಗೂ ಕೂಡ ತುಂಬ ಹತ್ತಿರ ಆಗ್ತದೆ. ಇಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ಇರುವಂಥದ್ದು. ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮರಥೋತ್ಸವ ಎಲ್ಲ ಇರುವಂಥದ್ದು. ಕಳೆದ ವರ್ಷ ನಮಗೆ ಇಲ್ಲಿಗೆ ಬರೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಹಾಗಾಗಿ ಈ ವರ್ಷ ಬಂದು ದೇವಸ್ಥಾನದ ಆಡಳಿತ ಮಂಡಳಿ ಏನಿದೆ ಅವ್ರನ್ನೆಲ್ಲ ಮಾತಾಡಿಸಿ ಮತ್ತು ಜಾತ್ರೆಯ ತುಣುಕುಗಳನ್ನ ನಿಮಗೂ ಕೂಡ ತೋರಿಸುವ ಅಂಥೇಳಿ. ಹಾಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಮಾಡಲಿಕ್ಕೆ ನಮಗೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಬನ್ನಿ ಒಂದು ರೌಂಡ್ ಜಾತ್ರೆಗೆ ಹೋಗುವ. ಹಾಗೆ ಇಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲ ತುಂಬ ಆಚೆವರೆಗೆ ಇದೆ, ನಾನು ತೋರಿಸ್ತೀನಿ, ಅಲ್ಲಿವರೆಗೆ ಲಾಸ್ಟ್ ಆಗುತ್ತೆ. ಹೋದ ವರ್ಷ ಎಲ್ಲ 3-4 ಸಾವಿರ ಜನ ಎಲ್ಲ ಆಗ್ತಿತ್ತಂತೆ, ಬಟ್ ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ. ಕಾರಣ ಗೊತ್ತಿರೋದಂತೆ ನಿಮಗೆ. ಸರಿ, ಸ್ವಲ್ಪ ಕೆಲಸಗಳಿರೋದ್ರಿಂದ ಮಲೆನಾಡು ಕಡೆ ರೈತರಿಗೆ ಜಾಸ್ತಿ ಬರಲಿಕ್ಕಾಗಿಲ್ಲ ಅಂತ ಕಾಣುತ್ತೆ. ಜನಸಂಖ್ಯೆ ಸ್ವಲ್ಪ ಕಡಿಮೆ ಅಂತಿದ್ರು ವಿಚಾರಿಸಿದಾಗೆಲ್ಲ. ಮತ್ತೆ ಹೆಂಗಾಗ್ತಿದೆ ಜಾತ್ರೆ ಎಲ್ಲ? ಜಾತ್ರೆ ಚೆನ್ನಾಗಾಗ್ತಿದೆ, ಈಗಷ್ಟೇ ಬಂದಿದ್ದು. ಹೌದಾ? ಹಂಗೆ ಜೋರ ವ್ಯಾಪಾರ? ಜನನೇ ಇಲ್ಲ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಹೌದಾ? ಈ ವರ್ಷ ಜನ ಕಡಿಮೆನಾ? ತುಂಬ ಕಡಿಮೆನಾ? ಕಾಫಿ ಹಣ್ಣೆಲ್ಲ ಸೀಸನ್ ಅಲ್ಲ, ಹಾಗಾಗಿ ಮೆಣಸೆಲ್ಲ. ಹೌದು.
ಮತ್ತೆ ಇನ್ನೊಂದು ವಿಶೇಷ ಅಂದರೆ ಈ ಒಂದು ದುರ್ಗಾ ಪರಮೇಶ್ವರಿ ತಾಯಿ ದೇವಸ್ಥಾನ ಏನಿದೆ ಕೆಳಭಾಗದಲ್ಲಿ, ಅದರ ಒಟ್ಟೊಟ್ಟಿಗೆ ಒಂದು ಸರ್ಕಾರಿ ಶಾಲೆ ಕೂಡ ಇರುವಂಥದ್ದು. ನೋಡಿ, ಆ ದುರ್ಗಾ ಪರಮೇಶ್ವರಿ ತಾಯಿಯ ಆಶೀರ್ವಾದ ಮಕ್ಕಳ ಮೇಲೆ ಯಾವಾಗಲೂ ಇರ್ತದೆ. ಮತ್ತು ಇನ್ನೂ ಹೆಚ್ಚಿನದಾಗಿ ಕೆಳಭಾಗದ ಬಗ್ಗೆ ಹೆಚ್ಚಿನದಾಗಿ ನನಗೇನು ಗೊತ್ತಿಲ್ಲ. ಕೆಳಭಾಗ ಅಂತ ಹೇಳಿದ್ರೆ ನಮ್ಮ ಭದ್ರಾ ನದಿಯ ಪಕ್ಕದಲ್ಲೇ ಇರುವಂಥದ್ದು. ಭದ್ರಾ ನದಿ ಕೂಡ ಇಲ್ಲೇ ಕೆಳಗೆ ಹರಿತದೆ. ಅದರ ಆ ಕಡೆ ಬಾಳೆಹೊಳೆಯ ದೇವಸ್ಥಾನ ಇದೆ, ಅಲ್ಲಿ ಬಾಳೆಹೊಳೆ ಚನ್ನಕೇಶವ ದೇವಸ್ಥಾನ ಇರುವಂಥದ್ದು. ಹಾಗೆ ಅದ್ರ ಪಕ್ಕದಲ್ಲಿ ಇರುವಂಥದ್ದು ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಹಾಗಾಗಿ ಇಲ್ಲಿ ಅಷ್ಟೇನು ಜನಸಂದಣಿ ಇರೋದಿಲ್ಲ, ಅಂದರೆ ಮನೆಗಳೆಲ್ಲ ಕಡಿಮೆ ತುಂಬ. ಆದರೂ ಕೂಡ ಜನ ನೋಡಿ ಯಾಕೆ ಸೇರಿದ್ದಾರೆ ಅಂತೇಳಿ. ಇಲ್ಲಿ ರಥ ಎಳೆಯುವಂಥದ್ದು ದೇವಸ್ಥಾನದ ಮುಂಭಾಗ ಅಲ್ಲಿವರೆಗೆ ಎಳಿತಾರೆ, ಮತ್ತು ದೇವಸ್ಥಾನದ ಹಿಂಭಾಗ ಒಂದು ಸ್ವಲ್ಪ ದೂರ ಎಳಿತಾರೆ. ಅಲ್ಲೊಂದು ಅಂಗಡಿ ಮುಂಗಟ್ಟುಗಳೆಲ್ಲ ಲಾಸ್ಟ್ ಆಗ್ತದಲ್ಲ, ಅಲ್ಲಿವರೆಗೆ ಎಳಿತಾರೆ. ಇನ್ನು ದೇವಸ್ಥಾನ ನೋಡ್ಬೋದು ಎಷ್ಟು ಚಂದ ಕಂಗೊಳಿಸ್ತಾ ಇತ್ತು ಅಂತೇಳಿ. ಒಳಗಡೆ ಎಲ್ಲ ತುಂಬ ಚಂದ ಮಾಡಿದ್ದಾರೆ, ಗ್ರಾನೈಟ್ ಎಲ್ಲ ಹಾಕಿ. ಅದ್ರ ಬಗ್ಗೆ ನೆಕ್ಸ್ಟ್ ನಾನು ಕೇಳ್ತೀನಿ ನೋಡಿ. ನಮ್ಮ ದೇವಸ್ಥಾನದ ಅಧ್ಯಕ್ಷ ಆಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಜೊತೆ ಮಾತುಕತೆ ಮಾಡಿದ್ದಾರೆ. ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಈ ದೇವಸ್ಥಾನ ತುಂಬ ಹಳೆಯದ್ದೇನಲ್ಲ. ಹಾಗೆ ಇನ್ನು ಕೆಳಭಾಗದ ಯಾರೆಲ್ಲ ಜನತೆ ಇದ್ದೀರಾ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಕೆಳಭಾಗ ಜನತೆಯಲ್ಲಿ ನಮ್ಮದೊಂದು ಮನವಿ. ನಾವಿವತ್ತು ಬಂದಿರುವಂಥದ್ದು ಶ್ರೀ ಕ್ಷೇತ್ರ ಕೆಳಭಾಗ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ. ಇಲ್ಲಿ ದೇವಸ್ಥಾನ ನಮಗೆ ತುಂಬ ಹತ್ರ, ನಮ್ದು ಯಡೂರಾಗಿರೋದ್ರಿಂದ ನಮಗೆ ತುಂಬ ಹತ್ರ ಆಗ್ತದೆ. ಅವತ್ತು ಹೋದ ವರ್ಷ ಬರ್ಬೇಕು ಅನ್ಕೊಂಡ್ವಿ ನಾವು ಈ ಜಾತ್ರೆಗೆ, ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ನಮಗೆ ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗಲಿಲ್ಲ. ಮತ್ತು ಈ ವರ್ಷ ನಮ್ಮ ನೆಂಟರು ಈಗ ಸದ್ಯಕ್ಕೆ ಇವರು ಬನ್ನಿ ಒಂದು ನಮ್ಮ ಕೆಳಭಾಗ ಜಾತ್ರೆಗೆ ಅಂತ ನಮ್ಮನ್ನು ಕರೆದಿದ್ರು. ಹಾಗಾಗಿ ಬಂದರೆ ಒಂದು ನಮ್ಗೆ ಮಾಹಿತಿ ಒಂದು ಗೊತ್ತಾಗ್ಲೇಬೇಕಲ್ವಾ, ಹಾಗಂತೇಳಿ ಈ ಒಂದು ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಮತ್ತು ಇದು ತುಂಬ ಹಿಂದಿನ ದೇವಸ್ಥಾನ, ಮೊದಲು ಸಣ್ಣದಾಗಿತ್ತು ಅಂತ ಏನೋ ಮಾಹಿತಿ ಇತ್ತು. ಹಾಗಾಗಿ ದೇವಸ್ಥಾನದ ಮಂಡಳಿಯವರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ. ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋ. ಮೊದಲಾಗಿ ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ. ಅವರ ಪರಿಚಯವನ್ನು ಅವರೇ ಮಾಡ್ಕೊಂಡ್ರೆ ಹೌದು. ನಾನು ಸತ್ಯನಾರಾಯಣ ಅಂತ ಹೇಳಿ, ಆಡಳಿತ ಮುಖ್ಯಸ್ಥರು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಟ್ರಸ್ಟ್ ಕಾರ್ಯದರ್ಶಿ ಶಿವರಾಮ್ ರಾಗಿಹಳ್ಳಿ ಅಂತ, ಇಲ್ಲೇ ರಾಗಿಹಳ್ಳಿ ಈ ದೇವಸ್ಥಾನದ ಕಾರ್ಯದರ್ಶಿ. ನೀವು ಕಾರ್ಯದರ್ಶಿಗಳು, ಅವರು ಅಧ್ಯಕ್ಷ. ಸರ್, ಈಗ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಎಷ್ಟು ವರ್ಷದ ಇತಿಹಾಸ ಇದೆ ಇದಕ್ಕೆ? 1956ನೇ ಇಸ್ವಿಯಲ್ಲಿ ಸಣ್ಣ ಭಜನಾ ಮಂಡಳಿ ಥರದಲ್ಲಿ ಕಟ್ಟಿದ್ರು. ರಘುಪತಿ ಅಪ್ಪಾರು ಅಂತೇಳಿ ನಮ್ಮ ಅಜ್ಜ. ಆನಂತರ 1996ರಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ನಾವು ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು, ಅದರಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನು ಬಂದಿದೆ ಅದೇ ರೀತಿ ಕೇರಳ ವಾಸ್ತುಶಿಲ್ಪ ಪ್ರಕಾರ ನಾವು ಈ ದೇವಸ್ಥಾನವನ್ನು 1998ನೇ ಇಸ್ವಿಯಲ್ಲಿ ಶುರು ಮಾಡಿದ್ದು. 2000ನೇ ಇಸ್ವಿಯಲ್ಲಿ ಕಂಪ್ಲೀಟ್ ಆಗಿ 2000ನೇ ಇಸ್ವಿಯಲ್ಲಿ ನಾವು ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನನ ಪ್ರತಿಷ್ಠೆ ಮಾಡಿದ್ವು. ಆನಂತರ 10 ವರ್ಷದ ಒಳಗಡೆ ಅಷ್ಟಮಂಗಲ ಪ್ರಶ್ನೆಯೊಳಗೆ ರಥೋತ್ಸವ ಮಾಡಬೇಕಂತಾಯಿತು. ಆದರೆ ನಮಗೆ ಆ ಟೈಮ್ನಲ್ಲಿ ಹಣದ ಕೊರತೆ ಜಾಸ್ತಿ ಆಗಿದ್ದರಿಂದ 2013ನೇ ಇಸ್ವಿಯಲ್ಲಿ ನಾವು ಈ ರಥೋತ್ಸವ ಸ್ಟಾರ್ಟ್ ಮಾಡಿದ್ವು. ಇಲ್ಲಿಗೆ 13ನೇ ವರ್ಷ ಈಗ ರಥೋತ್ಸವ ಆಗ್ತಾ ಇರುವಂಥದ್ದು. ಇದಕ್ಕಿಂತ ಮುಂಚೆ 2000ಕ್ಕಿಂತ ಮುಂಚೆ ನಾವು ಈ ಭದ್ರಾ ನದಿ ಒಂದು ಮಧ್ಯದಲ್ಲಿ ಬಂದಿರೋದ್ರಿಂದ ನಮಗೆ ಮಳೆಗಾಲದಲ್ಲಿ ಹೋಗಿ ಬರಲಿಕ್ಕೆ ದೋಣಿಯ ಸಹಾಯದಿಂದ ಹೋಗಿ ಬರ್ತಾಯಿತ್ತು. ಆಮೇಲೆ ಇಲ್ಲಿಗೆ ಹತ್ತಿರದಲ್ಲಿ ಯಾವುದೇ ದೇವಸ್ಥಾನವೂ ಇರಲಿಲ್ಲ. ಆದ ಪ್ರಯುಕ್ತ ನಾವು ನಮ್ಮ ಅಜ್ಜನ ಕಾಲದಲ್ಲಿ ಅದೇ ಹೋಗಿ ಬರಲಿಕ್ಕೋಸ್ಕರ ದೇವರ ಇದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಒಟ್ಟು ಮಾಡಿ ಊರಿನವರೆಲ್ಲ ಸೇರಿ ಒಂದು ದುರ್ಗಾ ಪರಮೇಶ್ವರಿ ಭದ್ರಕಾಳಿ ಅಂತ ದೇವಸ್ಥಾನ ಮಾಡಿದರು. ಆನಂತರ ಅಷ್ಟಮಂಗಲ ಪ್ರಶ್ನೆ ಒಳಗೆ ಅದು ಭದ್ರಕಾಳಿ ಅಲ್ಲ, ದುರ್ಗಾ ಪರಮೇಶ್ವರಿ ಅಂತ ಬಂತು. ಇದರಿಂದ ಈಗ ಮುಖ್ಯ ದೇವಿಯನ್ನು ದುರ್ಗಾ ಪರಮೇಶ್ವರಿಯನ್ನಾಗಿ ಮಾಡಿ ಪಕ್ಕದಲ್ಲಿ ಒಂದು ಕಡೆ ಬಲಗಡೆಯಲ್ಲಿ ಗಣಪತಿ, ಎಡಗಡೆಯಲ್ಲಿ ಭದ್ರಕಾಳಿ ಅಂತ ಪ್ರತಿಷ್ಠೆ ಮಾಡಿದ್ದೀವಿ. ಅಂದರೆ ಮೊದಲು ಇಲ್ಲಿ ಭದ್ರಕಾಳಿ ಅಂತಲೇ ಇದಾಗಿತ್ತು ಮುಂಚೆ. ಆಮೇಲೆ ಪ್ರಶ್ನೆ ಹಾಕಿದಾಗ ದುರ್ಗಾ ಪರಮೇಶ್ವರಿ ಅಂತ ಬಂತು. ಅದರಿಂದ ದುರ್ಗಾ ಪರಮೇಶ್ವರಿ ಪಂಚಲೋಹದ ವಿಗ್ರಹನ ಮಾಡಿ ಪ್ರತಿಷ್ಠೆ ಮಾಡಿದ್ದೀವಿ. ಪಂಚಲೋಹದ ವಿಗ್ರಹ. ಮತ್ತೆ ಇದು ಕೆಳಭಾಗ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಈಗ ಹಿರೇಬೈಲ್ ಪಂಚಾಯತಿಗೆ ಒಳಪಟ್ಟಿರೋದು. ಹೌದು, ಹಿರೇಬೈಲ್ ಇಡಕರಿ ಪಂಚಾಯತಿಗೆ ಒಳಪಟ್ಟದ್ದು. ಮತ್ತೆ ಇದು ಸರ್ಕಾರದ ಅಧೀನದಲ್ಲಿ ಏನಿಲ್ಲ? ಇಲ್ಲ ಊರಿನವ್ರದೇ ದೇವಸ್ಥಾನ. ನಾಳೆ ಬ್ರಹ್ಮರಥೋತ್ಸವ. ಹೌದು,
ನಿನ್ನೆ ಕೂಡ ಗುರುಗಳಾಗ ನೀನು ಗುರುಗಳು ಬಂದು ನಮ್ಮ ಮುಖಮಂಟಪ ಮಾಡಬೇಕಂತ ಮುಖಮಂಟಪ ಮಾಡಿದ್ವು. ಅದಕ್ಕೆ ಕಲಶಾಭಿಷೇಕವನ್ನು ಶೃಂಗೇರಿ ಶ್ರೀ ಶ್ರೀ ವಿಧುಶೇಖರ ಭಾರತಿಯವರು ಬಂದು ನಿನ್ನೆ ಕಲಶಾಭಿಷೇಕ ಮಾಡಿದರು. ಹಾಗೆ ಚಂಡಿ ಹೋಮ ಇಟ್ಕೊಂಡಿದ್ದು, ಚಂಡಿ ಹೋಮದ ಪೂರ್ಣಾವತಿಯನ್ನು ಅವರೇ ಮಾಡಿದರು, ದೇವರಿಗೆ ಪೂಜೆಯನ್ನು ಅವರೇ ಮಾಡಿದರು. ಆನಂತರ ಅವರದ್ದು ಸಭಾ ಕಾರ್ಯಕ್ರಮ ಮಾಡಿ ಆಶೀರ್ವಚನ ಕೊಟ್ಟು ಅವರು ಹೋದರು. ಈ ದಿನ ಪೂರ್ವಭಾವಿಯಾಗಿ ಜಾತ್ರೆಗೆ ಏನೇನು ಬೇಕೋ ಅದನ್ನೆಲ್ಲ ತಯಾರು ಮಾಡ್ಕೊಳ್ತಿದ್ದೀವಿ. ನಾಳೆ ರಥೋತ್ಸವ ನಡೀತು, ಬ್ರಹ್ಮ ರಥೋತ್ಸವ ನಡೀತಾ ಉಂಟು. ಈ ಕ್ಷೇತ್ರ, ಈ ಊರಿನಲ್ಲಿ ಇಂಥದ್ದೊಂದು ದೇವಸ್ಥಾನನ ಕಟ್ಟಬೇಕಾದ್ರೆ ಭಾರಿ ಸಾಹಸ ಮಾಡಿ ಕಟ್ಟಿದ್ದೀವಿ. ಆಮೇಲೆ 2000ನೇ ಇಸ್ವಿಯಲ್ಲಿ ಸೇತುವೆ ಆದ ನಂತರ ಪ್ರತಿಷ್ಠೆ ಆದ ವರ್ಷವೇ ಸೇತುವೆನೂ ಉದ್ಘಾಟನೆ ಆಯಿತು ಭದ್ರಾ ನದಿಗೆ. ಈಗ ನಮಗೆ ಹೋಗಿ ಬರಲಿಕ್ಕೆ ಏನು ತೊಂದರೆ ಇಲ್ಲ. ಮುಂಚೆನಾಗಿ ದೋಣಿಯಲ್ಲಿ ಹೋಗಬೇಕು, ಹೊಳೆ ದಾಟಬೇಕು. ಮಳೆಗಾಲದಲ್ಲಿ 3 ತಿಂಗಳು 20 ಕಿಲೋಮೀಟರ್ ಸುತ್ತಿ ಬಂದು ನಾವು ಮೇನ್ ರೋಡಿಗೆ ಹೋಗಬೇಕಾಗಿತ್ತು. ಅದೆಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ಸ್ವಲ್ಪ ಊರು ಇಂಪ್ರೂವ್ಮೆಂಟ್ ಆಗ್ತಾ ಉಂಟು. ಆ ಕಾಲದಲ್ಲಿ ಸ್ವಲ್ಪ ಕಷ್ಟ ಇತ್ತು ನದಿ ದಾಟ್ಲಿಕ್ಕೆ. ಮತ್ತೆ ಈ ಜಾತ್ರಾ ಮಹೋತ್ಸವ ಎಷ್ಟು ದಿನ ನಡೀತದೆ ಇಲ್ಲಿ? 4 ದಿವಸದ ಜಾತ್ರೆ. 4 ದಿವಸ ನಡೀತದಲ್ಲ? ಒಂದು ದಿನ ಜಾತ್ರೆ, ಒಂದಿನ ಓಕಳಿ, ಸಂಪ್ರೋಕ್ಷಣೆ. ಮತ್ತೆ ಈಗ ಎಲ್ಲ ದೇವಸ್ಥಾನಗಳಲ್ಲೂ ಧ್ವಜಾರೋಹಣ ಧ್ವಜಾರೋಹಣ ಆಗಿದೆ. ಇವತ್ತಾಗಿದೆ. ಇವತ್ತು ಜಾತ್ರೆ ನಾಳೆ ರಥೋತ್ಸವ, ನಾಡ್ದು ಇದು ಓಕಳಿ. ಈ ಒಂದು ಜಾತ್ರೆಗೆ ಸುತ್ತಮುತ್ತಲ ಊರು ಬಿಟ್ಟು ಹೊರಗಡೆಯಿಂದ ಜನಗಳು ಬರ್ತಿದ್ದಾರೆ. ಈ ಊರಿಂದ ಹೊರಗೆ ಹೋದಂಥ ಹೆಣ್ಮಕ್ಳು ಮತ್ತೆ ಯಾರನ್ನ ಬಂದು ನೆಂಟರುಗಳೆಲ್ಲ ಬರ್ತಾ ಇದ್ದಾರೆ, ಈ ಜಾತ್ರೆಗೆ ಬರ್ತಾರೆ. ಅಕ್ಕಪಕ್ಕದ ಊರಿನ ಕಳಸ ಕ್ಷೇತ್ರದ ಎಲ್ಲ ಸುತ್ತಮುತ್ತಲಿನವರು ಎಲ್ಲ ಬರ್ತಾರೆ. ಕಳಸ, ಬಾಳವಳೆ, ಈ ಕಡೆ ದನುಡಿ, ಈ ಕಡೆ ಮಸಣಿಗೆ, ಹೆಮ್ಮಕ್ಕಿ, ಹಿರೇಬೇಲ್ ಕಡೆಯಿಂದನೂ ಎಲ್ಲ ತುಂಬಾ ಜನಗಳು ಬರ್ತಾ ಇದ್ದಾರೆ. ಎಲ್ಲ ಕಡೆ ನಡ್ಕೊಳ್ತಾ ಇದ್ದಾರೆ ಇಲ್ಲಿಗೆ, ಈ ದೇವಸ್ಥಾನ. ಕಳಸ ಕ್ಷೇತ್ರ, ಕಳಸ ಕಡೆಯಿಂದ ತುಂಬಾ ಜನ ಬರ್ತಾರೆ ಇಲ್ಲಿಗೆ. ಮತ್ತೆ ಈ ಜಾತ್ರೆ ಕೆಳಭಾಗ ಜಾತ್ರೆ ನಮ್ಗೆ ಕೊನೆಗೆ ಬರುವಂತದ್ದಲ್ಲ. ಕಳಸ ಜಾತ್ರೆ ಆದ ನಂತರ ಹಳ್ಳೊಳ್ಳಿ ಜಾತ್ರೆ ಆಗಿ, ಕಳಸ ಜಾತ್ರೆ ಆಗಿ, ಹೊರನಾಡು ಜಾತ್ರೆ ಆಗಿ, ಆ ನಂತರ ಹೊರನಾಡು ಜಾತ್ರೆ ಮರುದಿನನೇ ನಮ್ದು. ಅಂದ್ರೆ ಪ್ರತಿ ವರ್ಷನೂ ಅದ್ರ ಮರುದಿವಸನೇ ಆಗ್ತದೆ. ಅದೇ ರೀತಿ ಆಗುತ್ತೆ. ಹೊರನಾಡು ಜಾತ್ರೆ ತೆರಿಗೆ ದಿವಸ ಆಗುತ್ತೆ, ನಮ್ದು ಪಂಚಮಿ ದಿವಸ ಆಗುತ್ತೆ. ನಮ್ದು ಮೊದ್ಲಿಂದ ಹಂಗೆ ನಡ್ಕೊಂಡು ಅದೇ ತರ ನಾವು ರಥೋತ್ಸವ ಪ್ರಾರಂಭ ಮಾಡಿದ್ರಿಂದ ಆ ರೀತಿ ಮಾಡ್ತೀವಿ, ಬರ್ತಾ ಇದ್ದೀವಿ. ನಮ್ದು 2-3 ಉತ್ಸವಗಳು ನಡೀತವೆ. ಇದಾದ ಯುಗಾದಿ ನಂತರದ್ದು ಫಸ್ಟ್ ಮಂಗಳವಾರ, ಪ್ರಥಮ ಮಂಗಳವಾರದಲ್ಲಿ ನಾವು ಸುಗ್ಗಿ ಹಬ್ಬ ಮಾಡ್ತೀವಿ. ಈ ದೇವಿ ಭದ್ರಕಾಳಿಗೆ ನಮ್ಮ ಸುಗ್ಗಿ ದೇವರು ಉಂಟದು, ಅದಕ್ಕೆ ನಾವು ಸುಗ್ಗಿ ಹಬ್ಬ ಮಾಡ್ತೀವಿ. ಸುಗ್ಗಿ ಹಬ್ಬ ನಡೀತದೆ. ರಾತ್ರಿ ಮುಡಿ ಕಟ್ಟಿ, ರಾತ್ರಿ ಇಡೀ ನಮ್ದು ಮುಡಿ ತಗೊಂಡು ಮೆರವಣಿಗೆ ಮಾಡಿ ಬಾಳವಳೆ ತನಕ ಹೋಗಿ ಅಲ್ಲಿ ಹೊಳೆ ಸ್ನಾನ ಮಾಡಿ ಬೆಳಗಿನ ಜಾವ ತಂದು ಇಲ್ಲಿ ಕೂರಿಸಿ, ಆಮೇಲೆ ಹಗಲಿಡಿ ಉತ್ಸವ ಮಾಡ್ತೀವಿ ಊರವರೆಲ್ಲ ಸೇರಿ. ಅವತ್ತು ಸುಗ್ಗಿ ಹಬ್ಬ ಅಂತ ಉತ್ಸವ ಮಾಡಿ ಮತ್ತೆ ಮಧ್ಯಾಹ್ನ ಇಲ್ಲಿ ಅದನ್ನು ದೇವರನ್ನ ಒಕ್ಕಲು ಮಾಡಿ ಆಮೇಲೆ ಊಟ ಎಲ್ಲ ಇರುತ್ತೆ. ಎಲ್ಲರಿಗೂ ಭೋಜನ ವ್ಯವಸ್ಥೆ ಇರುತ್ತೆ. ಭಕ್ತಾದಿಗಳಿಗೆ ಜಾತ್ರೆ ಟೈಮು ಊಟದ ವ್ಯವಸ್ಥೆ ಎಲ್ಲ ಇರ್ತದೆ. ಬರ್ತಾ ಜಾತ್ರೆ ಟೈಮಲ್ಲಿ ಪೂರ್ಣ 3 ದಿನ ಊಟ ತಿಂಡಿ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಕಂಟಿನ್ಯೂಸ್ ನಡೀತಾನೆ ಇರುತ್ತೆ. ಅದನ್ನು ನಿಲ್ಲದಂತಿಲ್ಲ. ರಾತ್ರಿ 12 ಗಂಟೆವರೆಗೂ ಊಟದ ಅನ್ನದಾನ ಉಂಟು. ನಾವು ಒಂದು 2-3 ವರ್ಷ ಬಂದಿದ್ದೀವಿ, ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ದೆ. ಅದ್ರಲ್ಲಿ ಎಷ್ಟೊತ್ತಿಗೆ ಬಂದು ಊಟ ಇರ್ತದೆ. ರಾತ್ರಿನೂ ಅಷ್ಟೇ ಊಟ ಇರುತ್ತೆ. ಬೆಳಿಗ್ಗೆ ತಿಂಡಿನೂ ಇರ್ತಿಲ್ಲ. ಅಂಗಡಿಯವರು ಯಾರು ಎಲ್ಲರಿಗೂ ಅಷ್ಟಿಲ್ಲ. ನಮಗೆ ಅಂಗಡಿಯವರೊಬ್ರು ಹೇಳಿದ್ರು, ಇಲ್ಲಿ ಊಟಕ್ಕೊಂದು ಕಡಿಮೆ ಇಲ್ಲ, ಎಷ್ಟೊತ್ತಿಗೆ ಹೋದ್ರು ಊಟ ಹಾಕ್ತಾರೆ ಅಂತ ಹೇಳಿ. ನಮ್ದು ಇಲ್ಲಿ ಸಂತೆಯವರಿಗೂ ಅಷ್ಟೇ. ಯಾವುದು ಇಲ್ಲಿ ನಾವು ಯಾವ್ದು ತಗೊಳ್ಳೋದಂತಿಲ್ಲ, ಪೇಮೆಂಟ್ ತಗೊಳ್ಳೋದಂತಿಲ್ಲ, ಶುಲ್ಕ ಪಾವತಿ ಮಾಡೋಕ್ಕಿಲ್ಲ. ಅವ್ರಿಂದ ಎಷ್ಟೊತ್ತಿಗೆ ಊಟ ಮಾಡ್ಬೋದು, ಅಲ್ಲಿಗೂ ತಗೊಂಡೋಗಿ ಊಟ ಮಾಡ್ತಾರೆ ಎಲ್ಲರೂ. 3 ಹೊತ್ತು ಊಟ ಫ್ರೀ ಇರುತ್ತೆ ಅವರಿಗೆ. ಮತ್ತೆ ಅಲ್ಲಿ ಜಾತ್ರೆಗೆಲ್ಲ ಅಂಗಡಿ ಎಲ್ಲ ಹಾಕ್ತಾರಲ್ಲ, ಅದಕ್ಕೆ ಏನು ಶುಲ್ಕ? ನಾವೇನು ತಗೊಳ್ಳಲ್ಲ. ಬಿಸಿದ್ ಬಂದು ಅವ್ರು ಕಾಣಿಕೆ ಹಾಕಿ ಹೋಗ್ತಾರೆ. ಅವ್ರು ನಾವೇನು ತಗೊಳ್ದಿರೋದ್ರಿಂದ ಊಟನ ಫ್ರೀ ಕೊಡ್ತಿರುತ್ತೆ. ಕಾಫಿನೂ ಇರುತ್ತೆ, ಅನ್ಲಿಮಿಟೆಡ್. ಶರ್ಬತ್ ಇರುತ್ತೆ, ಕಾಫಿ ಇರುತ್ತೆ, ಎಷ್ಟೊತ್ತಿಗೆ ಬೇಕಾ ತಗೊಂಡ್ಬೋದು, ಹೋಗ್ಬೋದು. ಈಗ ನಾಳೆ ಏನೆಲ್ಲ ಕಾರ್ಯಕ್ರಮಗಳಿದೆ ಜಾತ್ರೆ ಮಹೋತ್ಸವಕ್ಕೆ? ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಬ್ರಹ್ಮೋತ್ಸವಕ್ಕೆ ತಯಾರಿಯಾಗಿ ಬ್ರಹ್ಮ ರಥೋತ್ಸವ ಬೆಳಿಗ್ಗೆ 12 ಗಂಟೆಗೆ ಶುರು ಆಗುತ್ತೆ. ಇಲ್ಲಿಂದ ಒಂದು 100 ಅಡಿ ರಥೋತ್ಸವ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತೀವಿ. ಆಮೇಲೆ ಒಂದು ಸಂಜೆ ಮತ್ತೆ 6 ಗಂಟೆ ಮೇಲೆ ಎಲ್ಲ ಕೆಲಸ, ಇಲ್ಲಿ ಧಾರ್ಮಿಕ ಕೆಲಸಗಳು ಪ್ರಾರಂಭ ಆಗ್ತವೆ. ಆಮೇಲೆ ರಾತ್ರಿ 8 ಗಂಟೆಗೆ ಪುನಃ ತಗೊಂಡು ಇಲ್ಲಿಂದ ಒಂದು 500 ಮೀಟ್ರು ಅಲ್ಲಿವರೆಗೆ ರಥ ಎಳಿತೀವಿ. ಇದೇ ರಥ ಬೀದಿಯಲ್ಲಿ ಅಲ್ಲಿ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತೀವಿ. ಅಲ್ಲಿಂದ ಮತ್ತೆ ವಾಪಸ್ ಬಂದು ಇಲ್ಲಿ ಮತ್ತೆ ದೇವರು ಹೋಗ್ಲಾಗುತ್ತೆ. ಅದೇ ನೋಡಿ, ನಾಳೆ ಬ್ರಹ್ಮರಥೋತ್ಸವಕ್ಕೆ ರಥ ರೆಡಿಯಾಗಿ ನಿಂತಿದೆ. ಈಗ ಅದಕ್ಕೆ ಈಗ ಎಲ್ಲ ಜಾತ್ರೆಗಳಲ್ಲೂ ತೇರನ್ನ ಕಟ್ಟುದಂತಿರುತ್ತೆ, ಅದೆಲ್ಲ ಯಾರು ಮಾಡೋದು? ನಮ್ಮ ಇದರಲ್ಲಿ ವಿಶ್ವಕರ್ಮ ಬಾಂಧವರು ಇದ್ದಾರೆ. ನಮ್ಮ ಇದಕ್ಕೆ ಸಂಬಂಧಪಟ್ಟ ಪೂರ್ತಿ ನಮ್ಮ ಗ್ರಾಮದಲ್ಲಿ ವಿಶ್ವಕರ್ಮ ಬಾಂಧವರು ಅದನ್ನ ಪೂರ್ತಿ ಜವಾಬ್ದಾರಿ ಅವ್ರದ್ದು. ರಥ ಪ್ರಾರಂಭ ಆದಾಗಿಂದ ವಿಶ್ವಕರ್ಮ ಬಾಂಧವರು ಅವ್ರು ಒಗ್ಗಟ್ಟಾಗಿ ಅವ್ರು ರಥ ಅಂತ ಹೇಳಿ ಜಾತ್ರೆ ಪ್ರಾರಂಭ ಆದ್ರಿಂದ ಅವ್ರು ತಯಾರಿ ಶುರು ಮಾಡ್ತಾರೆ. ಅದು ರಥ ಕಟ್ಟೋದ್ರಿಂದ ಹಿಡಿದು ಅದಕ್ಕೆ ಪತಾಕಿ ಹಾಕೋದು, ಮೇಲ್ ಬಾವುಟ ಹಾಕೋದು, ಕಲಶ ಕೊಡೋದು, ಅದಕ್ಕೆ ಫಲ ಕಟ್ಟೋದು,
ಪೂರ್ಣ ಕೆಲಸನ ಅವರೇ ಮಾಡೋದು ವಿಶ್ವಕರ್ಮ ಬಾಂಧವರು. ಸ್ವಚ್ಛತಾ ಕಾರ್ಯ ತೋರಣ ಹಾಕೋದು ಗಿರಿಜನ ಬಾಂಧವರು ಇದ್ದಾರೆ ಪಿಟ್ಟಿಯವರು ಅಂತೇಳಿ, ಅವ್ರು ಮಾಡ್ತಾರೆ. ಇದು ಮಾತ್ರ ರಥ ಕಟ್ಟೋದು ಎಲ್ಲ ಚೆನ್ನಾಗಿ ಕಟ್ತಾರೆ. ಎಲ್ಲ ವಿಶ್ವಕರ್ಮ ಬಾಂಧವರು ಪೂರ್ಣ ಕೆಲಸ ಅವರೇ ಮಾಡೋದು, ಚೆನ್ನಾಗಿ ಮಾಡ್ತಾರೆ. ಈಗ ಇದು ದೇವಸ್ಥಾನ ಜಾತ್ರೆ ಶುರುವಾಗಿ ಎಷ್ಟು ವರ್ಷ ಆಗಿತ್ತು ಅಂತ ಹೇಳಿದ್ ನೀವು? 13ನೇ ಇಸ್ವಿಯಲ್ಲಿ start ಆಗಿದೆ. 2013ರಲ್ಲಿ ಪ್ರಾರಂಭ ಆಗಿದೆ. 2013 ಪ್ರಾರಂಭ ಆಗಿದೆ. ಅದಕ್ಕಿಂತ ಮೊದಲು ನಮ್ದು ಈ ಹೊಸ ದೇವಸ್ಥಾನ ಆದಲ್ಲಿಂದ ಪಲ್ಲಕ್ಕಿ ಉತ್ಸವ ಅಂತ ಮಾಡ್ತಿದ್ವಿ. ಇಲ್ಲಿ ಪಲ್ಲಕ್ಕಿ ಉತ್ಸವ ಮಾಡಿ ಇಲ್ಲೇ ಇದು ಮಾಡಿ ರಥೋತ್ಸವ ಇರ್ಲಿಲ್ಲ, ಪಲ್ಲಕ್ಕಿ ಉತ್ಸವ ಮಾಡ್ತಿದ್ವಿ. ಆಮೇಲೆ ನಮ್ದು ರಥ ಪ್ರಾರಂಭ ಆದ್ಮೇಲೆ 13ರಿಂದ ರಥೋತ್ಸವ ಮಾಡಿದ್ವಿ. ಅಂದ್ರೆ ಅದೀಗ ಹೊಸ ರಥ ಅಂತ ಹೊಸ ರಥ, ಹೌದು 13ರಲ್ಲಿ ಪ್ರಾರಂಭ ಆಗಿದ್ದು ನಮ್ದು ರಥೋತ್ಸವ. ಈಗ 26 ಅಷ್ಟೇ, 13 ವರ್ಷ ಆಯ್ತು. ಹೌದು. ಆಮೇಲೆ ಮತ್ತೆ ನವರಾತ್ರಿಯಲ್ಲಿ 9 ದುರ್ಗಿ ಆರಾಧನೆ, ದುರ್ಗಿ ಪಾರಾಯಣ, ಪೂಜೆ ಪಾರಾಯಣ ಇರುತ್ತೆ. ನಾವು ಊರವರೆಲ್ಲರೂ ಸೇವೆ ಮಾಡ್ತಾರೆ. ಅವಾಗಲೂ ದಿನ ಊಟ ಇರುತ್ತೆ. ಮಧ್ಯಾಹ್ನ ಎಲ್ಲರಿಗೂ ಬಂದವರಿಗೆಲ್ಲ ಊಟ ಇರುತ್ತೆ. 9 ದಿನ ನವರಾತ್ರಿ ಪಾರಾಯಣ ಊಟ ಅದು ಇರುತ್ತೆ ಮಧ್ಯಾಹ್ನ ಮಾತ್ರ ಇಲ್ಲಿ. ಮತ್ತೆ ಈಗ ಈ ದೇವಸ್ಥಾನ ಇಷ್ಟು ಬೆಳವಣಿಗೆ ಆಗಿದೆ ಅಂದ್ರೆ ಗ್ರಾಮಸ್ಥರ ಸಹಾಯದಿಂದ, ಆಡಳಿತ ಮಂಡಳಿ ಆಗಿರ್ಬೋದು, ಎಲ್ಲರ ಸಹಕಾರದಿಂದ. ಮೊದಲು ಎಷ್ಟಿತ್ತು ದೇವಸ್ಥಾನ ಅಂದ್ರೆ ಇದು? ಮೊದಲು ನೀವು ಈಗ 2000ಕ್ಕಿಂತ ಮೊದಲು ಒಂದು ಭಜನಾ ಮಂಡಳಿ ಇರುತ್ತಲ್ಲ, ಈ ಒಂದು ಸಣ್ಣದೊಂದು ಇಷ್ಟು ದೊಡ್ಡದು ಒಂದು ಬಿಲ್ಡಿಂಗ್, ಹಂಚಿನ ಬಿಲ್ಡಿಂಗ್, ಅದ್ರೊಳಗೆ ಒಂದು ಸಣ್ಣದು ಪಾರ್ಟಿಷನ್ ಮಾಡಿ ಅದರಲ್ಲಿ ದೇವರು ಅಷ್ಟೇ ಇದ್ದಿದ್ದು. ಆಮೇಲೆ ಅದು ಅಷ್ಟಮಂಗಲ ಪ್ರಶ್ನೆ ಇವರು ಸತ್ಯನಾರಾಯಣ ಮುಂದಾಳತ್ವದಲ್ಲಿ ಇಟ್ಟಾಗ ಅದು ದೇವಸ್ಥಾನ ಕಟ್ಟಬೇಕು ಅಂತೆಲ್ಲ ಅವರು ಮುಂದೆ ಬಂದರು. ಅವರು ಹೆಚ್ಚಿನ ಹಣಕಾಸು ಅವರೇ ಹಾಕಿದ್ರು. ಊರವರೆಲ್ಲ ಧನ ಸಹಾಯ ಮಾಡಿದರು. ಅದ್ರ ಮುಂದಾಳತ್ವ ತಗೊಂಡು ಮಾಡಿದ್ದು ಅವರು 2000 ಇಸ್ವಿಯಲ್ಲಿ ಅವರೇ ಮುಂದಾಳತ್ವದಲ್ಲಿ ಎಲ್ಲ ಧನ ಸಹಾಯ ಮಾಡಿ ಊರವ್ರದೆಲ್ಲ ಸಹಕಾರನ ಅವರೇ ತಗೊಂಡು ಎಲ್ಲ ಈ ದೇವಸ್ಥಾನ ಕಟ್ಟಿದ್ರು. ಆಮೇಲೆ ರಥೋತ್ಸವಕ್ಕೂ ಅಷ್ಟೇ. ಹಿಂದೆ ಬಾರಿ ಹಂಚಿಂದ ಸಣ್ಣದು, ಅವಾಗ ಬರೀ ಸುಗ್ಗಿ ಹಬ್ಬ ಒಂದೇ ನಡೀತಾ ಇತ್ತು. ಆಮೇಲೆ ಪರಿವಾರ ದೇವರು ಇದೆ, ಇದು ಭೂತ ಇದೆ, ನಾನು ಅದೇ ಭೂತ ಒಂಟಿ ಅಂತ ಇದೆ. ಅದಕ್ಕೆ ಗಣ ಆಗ್ತಾ ಇತ್ತು. ಈ ಗಣಮಗ ವಿಧಿವಶ ಆಗಿ ಅವರು ಇದಾಗಿದ್ರಿಂದ ಈ ಗಣ ಆಗ್ತಾ ಇಲ್ಲ. ಈಗ ಹೊಸದಾಗಿ ಪಾತ್ರಧಾರಿಗಳು ಇನ್ನು ಹೊಸದಾಗಿ ಬರ್ಬೇಕು. ಇನ್ನು ಎಲ್ಲಿ ಪ್ರಶ್ನೆ ಕೇಳಿದ್ರೆ ಇನ್ನು ಬರುತ್ತೆ, ಇನ್ನೊಂದು ಸ್ವಲ್ಪ ನಿಧಾನ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಅದು ಪಾತ್ರಧಾರಿ ಆದ್ಮೇಲೆ ಪುನಃ ಗಣ ಪ್ರಾರಂಭ ಆಗುತ್ತೆ. ಭೂತಂದಿದೆ, ಒಂಟಿ ಇದೆ, ಹಿಂದ್ಗಡೆ ಕಾವಲು ದೇವರುಗಳು ಅವರೆಲ್ಲ, ನಾಗ ಇದೆ. ನಾಗಕ್ಕೆ ಜಾತ್ರೆಯಲ್ಲಿ ಆಶ್ಲೇಷ ಬಲಿ ಎಲ್ಲ ನಡೆಯುತ್ತೆ, ಪೂಜೆ, ಆಶ್ಲೇಷ ಬಲಿ ಪೂಜೆ ನಡೆಯುತ್ತೆ. ನಾಗರ ಪಂಚಮಿ ನಡೆಯುತ್ತೆ. ಮತ್ತೆ ಇವಾಗಲೂ ಜಾತ್ರೆ ಕಳೆದ ಮೇಲೂ ಆಗುತ್ತೆ ವಿಶೇಷ ಬಲಿ, ವಿಶೇಷ ಪೂಜೆಗಳು, ಪಂಚಾಮೃತ ಅಭಿಷೇಕ ಎಲ್ಲ ಪೂಜೆಗಳು ನಡೆಯುತ್ತೆ. ಆಮೇಲೆ ಮತ್ತೆ ದೀಪೋತ್ಸವದಲ್ಲಿ ಕಾರ್ತಿಕ ದೀಪೋತ್ಸವ ಅಮಾವಾಸ್ಯೆ ದಿನ ನಮ್ದು ದೀಪೋತ್ಸವ ಇರುತ್ತೆ. ದೀಪೋತ್ಸವ ರಾತ್ರಿ ನಡೀತದೆ. ಇದು ಪೂರ್ವ ತಯಾರಿ ಎಲ್ಲ ಎಷ್ಟು ದಿನದ ಹಿಂದೆಯಿಂದ ನಡೀತಾ ಇದೆ? ನಮ್ದು ಈ ಸರಿದ್ದು ಸ್ವಲ್ಪ ಲಾಂಗ್ ಟೈಮ್ ಆಯ್ತು. ಗುರುಗಳು ಬರ್ತಾರೆ ಅಂತ ಹೇಳಿ ಯಾವಾಗಲೂ ನಮ್ದು 15 ದಿನದಲ್ಲಿ ಎಲ್ಲ ತಯಾರಿ ಶುರು ಆಗುತ್ತೆ, ಒಂದೊಂದೇ. ಈ ವರ್ಷದ ತಯಾರಿ ನಮ್ದು 1 ವರ್ಷದಿಂದ ನಮ್ದು ಹೊಸದಾಗಿ ರಿನೋವೇಷನ್ ಮಾಡಿದ್ವಿ, ಹೊಸದಾಗಿ ಎಲ್ಲ ಅಭಿವೃದ್ಧಿ ಮಾಡಿದ್ವಲ್ಲ. ಟೈಲ್ಸ್ ಹಾಕಿದ್ವು, ಗ್ರಾನೈಟ್ ಹಾಕಿದ್ವು, ಇಂಟರ್ನೆಟ್ ಹಾಕಿದ್ವು, ಇದೆಲ್ಲ ಇಂಟರ್ಲಾಕ್ ಹಾಕಿದ್ವು. ಆಮೇಲೆ ಒಂದು ಮುಖಮಂಟಪ ಆಯ್ತು. ಆಮೇಲೆ ಕೆಳಗಡೆ ಗುರುಗಳು ಹೊಸದಾಗಿ ಒಂದು ಮನೆ ಮಾಡಿದ್ರು. ಎಲ್ಲ ಇದು 30-35 ಲಕ್ಷ ರೂಪಾಯಿ ಆಯ್ತು. 1 ವರ್ಷದಿಂದ ನಡೀತಾ ಇದೆ. ಮತ್ತೆ ಇಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ನಿತ್ಯ ಪೂಜೆ ತ್ರಿಕಾಲ ಪೂಜೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಇಲ್ಲಿ ಅರ್ಚಕರಿದ್ದಾರೆ. ತ್ರಿಕಾಲ ಪೂಜೆ ಅವ್ರು ಇಲ್ಲಿ ಅರ್ಚಕರು ಇಲ್ಲಿ ಅವರೇನಾ? ಈಗ ಹೊರಗಡೆ ಅವರು ಇಲ್ಲೇ ತ್ರಿಕಾಲ ಪೂಜೆ ನಡೀತಾ ಇರ್ತದೆ. ನೋಡಿ ಇಲ್ಲಿ ತುಂಬಾ ಒತ್ತೊತ್ತಾಗಿ ಹಾಕೊಂಡಿದ್ದಾರೆ, ಅಂದ್ರೆ ರಸ್ತೆ ಜಾಸ್ತಿ ಆಗಲೇ ಇಲ್ಲ. ಸ್ವಲ್ಪ ಆಚೆ ಗಾಡಿ ಎಲ್ಲ ತಗೊಂಡು ಹೋಗುವ ಸ್ವಲ್ಪ ಜಾಗ್ರತೆ ಮಾಡ್ಬೇಕಾಗ್ತದೆ. ಮಂಜೆ ಮಾರೆ ಇನ್ನ ತಿರುಗುವಾರ ಇನ್ನ ಮಂಡಿ ಮಾರೆ ಜಾತ್ರೆ ಎಲ್ಲ ಮಾಡ್ಬೋದು. ಮನೇಲಿ ಓರ್ನಾಡ್ ಜಾತ್ರೆ ಎಲ್ಲ ಪಾಡಿ ಓರ್ನಾಡ್ ಜಾತ್ರೆ ವಿಡಿಯೋ ಇನ್ನಿ ಬಿಡ್ತೀನಿ ಅಣ್ಣ ಬೈಯಾಡು ಯಾರು ಬನ್ನಿ ಪಾಡಿ ಜಂದಿ ತೂತನ 1 ಲಕ್ಷ ಬೆಟ್ಟಿಂಗ್ ಉಂಟು. ಇನ್ನ ವಿಡಿಯೋ ಇತ್ತು 5 ಲಕ್ಷ ಉಂಟು. ಯಾರು ಮೋನೆ ತೂತೆ ಪಾಡ್ದೆ ನಮ್ಮ ಆರಾಮ ಇವ್ರು ವಿಡಿಯೋ ಮಾಡ್ತಾರೆ ಬೇಡ ಮಾತಾಡ್ಬೇಕಣ್ಣ. ವಿಡಿಯೋ ಮಾತಾಡ್ಬೇಕು. ಏನ್ ಮಾತಾಡೋದು ಜಾತ್ರೆ ಬಗ್ಗೆ ಅಂತೂ ಹೇಳ್ಬೇಕಪ್ಪ. ನೋಡಿ ನಮ್ಮ ಹಿರಬೇಲ್ ಅವ್ರದ್ದು ಬಟ್ಟೆ ಅಂಗಡಿ ಜ್ಯೋತಿ ಅಣ್ಣನವ್ರದ್ದು ಎಲ್ಲೋ ಹಾಕಿದ್ದಾರೆ ಇವತ್ತು. ನಮ್ದೊಂದು ಬ್ಯಾಗ್ ಅಣ್ಣ, ಬ್ಯಾಗ್
ಧನ್ಯವಾದಗಳು. ಇಷ್ಟ ತನಕ ಜೀರೋ ಮೆಮೊರೀಸ್ ನ ಸಬ್ಸ್ಕ್ರೈಬರ್ಸ್ ಎಲ್ಲ ಪ್ರೂಫಿಗೆ ಇರ್ಲಿ. ಅಲ್ಲ ಒಳಗಡೆ ತುಂಬಿಸಿದೀರಾ? ಇಲ್ಲ ತುಂಬಿಸಿಲ್ಲ. ಅದು ನಾಳೆ ಬನ್ನಿ, ನಾಳೆ ರಾತ್ರಿ ತುಂಬಿಸುವ. ಕೊಟ್ಟಂಗೆ ವಾಪಸ್ ಕೊಟ್ಟಿದ್ದಾರೆ, ಇದು ಅನ್ಯಾಯ. ಸರಿ ಬರೋದಾ? ಸರಿ ಹೊರಟಿದ. ಹಾ ಓಕೆ ಮೇಡಮ್, ಸಿಗುವ. ಶುಭ ಆಗಲಿ. ಹಾ ಓಕೆ ಬಾಯ್. ನೋಡಿ ಈ ರಸ್ತೆ ಏನಿದೆ ಇದು ನಮ್ಮ ಬಾಳೆ ಒಳಗೆ ಹೋಗುವಂಥದ್ದು. ಮತ್ತೆ ನೋಡಿ ಈ ಕಡೆ ಸ್ಟ್ರೈಟ್ ಹೋದ್ರೆ ನಮ್ ಚನ್ನಹಳ್ಳಿಗೆ ಹೋಗ್ತದೆ. ನೋಡಿ ಈ ಕಡೆ ಹೋದ್ರೆ ನಮ್ಮೂರಿಗೆ ಈ ಕಡೆಯಿಂದ ಹೋಗ್ಬೋದು, ಈ ಕಡೆಯಿಂದ ಹೋಗ್ಬೋದು, ಎರಡು ಕೂಡ ಹತ್ರ. ಮತ್ತೆ ಇದು ಇಲ್ಲಿ ದ್ವಾರ ಏನಿದೆ ಮಹಾದ್ವಾರ, ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ನಮ್ಗೆ ಹೆಮ್ಮಕ್ಕಿ ಗಬ್ಬುಗಳೆಲ್ಲ ಹೋಗ್ತದೆ. ಸ್ಕೂಲ್ ಅಂತ ಹೇಳಿ ಸ್ಕೂಲ್ ಇರುವಂತದ್ದು ನೋಡಿ ಇದ್ರ ಪಕ್ಕದಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ. ಹೆಂಗಾಯ್ತು ವ್ಯಾಪಾರ ಎಲ್ಲ? ಐಸ್ ಕ್ರೀಮ್ ಹೌದಾ? ನೋಡಿ ಇವ್ರದ್ದು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಪ್ರೋಗ್ರಾಮ್ಗೆಲ್ಲ ಏನಾದ್ರು ಫಂಕ್ಷನ್ ಎಲ್ಲ ಇದ್ರೆ ನೀವು ಐಸ್ ಕ್ರೀಮ್ ಗಾಡಿ ಬಿಡ್ತೀರಲ್ಲ? ಬಿಡ್ತೀವಿ ಸರ್. ಆರ್ಡರ್ ಇದ್ರೆ ಕೊಡಿ, ಕಳ್ಸೋ ಸುತ್ತಮುತ್ತ ಎಲ್ಲಿ ಬೇಕಾದ್ರೆ. ಓ ದೇವ, ಬನ್ನಿ ನಿಂತಿದ ಮಸ್ತ್ ಸೂಪರ್ ಉಂಟು. ಕಳಸದ ಫೇಮಸ್ ಬೈಕ್ ಮೆಕ್ಯಾನಿಕ್ ಇಬ್ರು ಇಲ್ಲೇ ಇದಾರೆ ನೋಡಿ. ಹೆಂಗ ಅನ್ಸಿದೆ ನಮ್ಮ ಕೆಳಭಾಗ ಜಾತ್ರೆ? ಚೆನ್ನಾಗಾಯ್ತು. ಹೌದಾ? ಬನ್ನಿ ಇಲ್ಲೇ ನಮ್ಮನೆ ಹತ್ರ ಇಲ್ಲಿಗೆ ಬನ್ನಿ. ಬಟಾಟೆ ಕೇಸವು ಒಂದರ ಕಾರದವ್ರು ಬರ್ತೀನಿ. ಹಿಂಗೆ ಅಂದ್ರೆ ತಿನ್ನು ಮಾರಯ್ಯ. ಸರಿ ಇನ್ನು ಹೊರಡುವ. ಬಾಯ್ ಬಾಯ್. ಈ ಪೋಯ ಮತ್ತೆ ಈ ಒಂದು ದೇವಸ್ಥಾನ ಈಗ ಹೇಳಿದ್ರೆ ಇಂಟರ್ಲಾಕ್ ಆಗಿರ್ಬೋದು, ಟೈಲ್ಸು, ಮತ್ತೆ ದೇವಸ್ಥಾನ ನೋಡಿದ್ರೆ ಖುಷಿ ಆಗ್ತದೆ. ಅಲ್ಲಿ ಒಂದು ವಾತಾವರಣ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ಹಾಗಾಗಿ ಇಲ್ಲಿಗೆ ಧನ ಸಹಾಯ ಅಂತ ಹೊರಗಡೆಯಿಂದ ದೇವಸ್ಥಾನಗಳಿಂದ ಏನಾದ್ರು ಬಂದಿದ್ಯಾ? ನಮ್ದು ದೇವಸ್ಥಾನಕ್ಕೆ ಯಾವುದೇ ಉತ್ಪತ್ತಿ ಇಲ್ಲ, ಆದಾಯ ಮೂಲ ಯಾವುದೂ ಇಲ್ಲ. ಇಲ್ಲಿ ಜಮೀನಾಗಲಿ ಯಾವುದೇ ಫಿಕ್ಸ್ಡ್ ಡಿಪಾಸಿಟ್ ಯಾವುದೂ ಇಲ್ಲ. ಭಕ್ತಾದಿಗಳು ಏನ್ ಕಾಣಿಕೆ ಹಾಕ್ತಾರೆ, ಏನ್ ಸೇವೆ ಮಾಡಿಸ್ತಾರೆ, ಅದರಿಂದ ಮಾತ್ರ ನಡೆಯೋದು ನಮ್ದು. ಆಮೇಲೆ ನಮ್ದು ಇದೆಲ್ಲ ಈಗ ಇಂಟರ್ಲಾಕ್, ಇದು ಆಮೇಲೆ ಗ್ರಾನೈಟ್, ಇದು ಮುಖಮಂಟಪ, ಇದೆಲ್ಲ ನಮ್ಮ ದಾನಿಗಳಿಂದ ನಡೆದಿರೋದು. ಗ್ರಾಮಸ್ಥರು ಹೆಚ್ಚಿನ ಇದರಲ್ಲಿ ಎಲ್ಲಾ ಗ್ರಾಮದ ಎಲ್ಲಾ ಜನಗಳು ನಮಗೆ ಬಡವರು ಬಲ್ಲಿದವರು ಅವರು ಕೈಲಾದಷ್ಟು ಕೊಟ್ಟಿದ್ದಾರೆ. ಎಲ್ಲರೂ ಎಲ್ಲಾ ಜಾತಿಯವರು ಕೊಟ್ಟಿದ್ದಾರೆ, ಎಲ್ಲ ಧರ್ಮದವರು ಕೊಟ್ಟಿದ್ದಾರೆ, ಎಲ್ಲರೂ ನಮಗೆ ಧನ ಸಹಾಯ ಮಾಡಿದ್ದಾರೆ. ಅದರಿಂದ ನಮ್ದು ಈಗ ಚೆನ್ನಾಗಿ ನಡೀತಾ ಇದೆ. ಇವ್ರ ಮುಂದಾಳ ತೋತ ಇದರಲ್ಲಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಮತ್ತೆ ನಾವೊಂದು ಬರುವಾಗ ಅಲ್ಲಿ ನೋಡಿದ್ವಿ, ಅಲ್ಲಿ ಗ್ರಾಮ ಇದಿದೆ, ಯುವಕ ಸಂಘ. ಅದರಲ್ಲಿ ಭಜನಾ ಕುಣಿತ ಅದು ಇಲ್ಲಿ ಅದ್ರದ್ದು ನೇತೃತ್ವ ಮುರಳೀಧರರು. ಭಜನಾ ಕುಣಿತ, ಚಂಡೆ, ಅದನ್ನೆಲ್ಲ ಇಲ್ಲಿ ನಮ್ಮ ಈಗ ಒಂದು ಇಲ್ಲಿ ಅವರೇ ಮೇನು ಅವ್ರ ಭಜನಾ ಕುಣಿತ, ಸಂಸ್ಕೃತಿ ಭಜನಾ ಮಂಡಳಿ ಅಂತೆಲ್ಲ ಮಾಡ್ಕೊಂಡು ಇಲ್ಲಿ ಕಳಸ ಹೋಬಳಿಲಿ, ಕಳಸ ತಾಲೂಕಲ್ಲಿ ಒಂದು ಸುಮಾರು ಕಡೆ ಒಂದು ಚಂಡೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾನೆ, ಕಲಿಸ್ತಾ ಇದ್ದಾನೆ. ಬನ್ನಿ ಭಜನೆಯನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾನೆ ಇದೇ ತರ. ಆಮೇಲೆ ಈಗ ಶಿವಮಂತ್ರಾಕ್ಷರಿ ಇದನ್ನ ಸ್ತೋತ್ರನ ಇಲ್ಲೆಲ್ಲರಿಗೂ ಇದು ಮಾಡಿಸ್ತಾ ಇದ್ದಾನೆ. ಈಗ ಭಜನೆ ಮಂಡಳಿ ಇಲ್ಲಿ ನಮ್ಮ ಕೆಳಭಾಗದ್ದೇ ವಿದ್ಯಾರ್ಥಿಗಳಿರೋದಾ? ಈಗ ಒಟ್ಟು ಕಳಸ ತಾಲೂಕಿನಲ್ಲಿ 6 ಬಾಲ ಭಜನಾ ತಂಡಗಳನ್ನ ಪ್ರಾರಂಭ ಮಾಡಿದ್ವಿ. ಅಂದ್ರೆ ಒಂದು ನಮ್ಮ ಕೆಳಭಾಗದ ಸಂಸ್ಕೃತಿ ಕುಣಿತ ಭಜನಾ ತಂಡ ಅಂತ, ಆಮೇಲೆ ಬಸರಿಕಟ್ಟೆ ಸಮೀಪದ ಕಡೆಕುಡಿಗೆಯಲ್ಲಿ ಬ್ರಾಹ್ಮರಿ ಭಜನಾ ತಂಡ ಅಂತ ಹೇಳಿ ಒಂದು ಮಕ್ಕಳ ಭಜನಾ ತಂಡ, ಆನಂತರ ಕಳಸಪೇಟೆಯಲ್ಲಿ ಕಳಸೇಶ್ವರ ಬಾಲ ಭಜನಾ ತಂಡ ಮಕ್ಕಳದ್ದು ಇದೆ. ಆಮೇಲೆ ಅಡ್ಕೋಡು ದಾರಿ ಮನೆ ಹೊರನಾಡ್ ಹತ್ರ ಅಲ್ಲಿ ಆದಿಶಕ್ತಿ ಬಾಲ ಭಜನಾ ತಂಡ ಅಂತೇಳಿ ಅಲ್ಲಿ ಕೂಡ ಒಂದು ಮಕ್ಕಳದ್ದು. ಆಮೇಲೆ ಕಾರಗದ್ದೆ ದೇವಸ್ಥಾನದಲ್ಲಿ ಸನಾತನ ಬಾಲ ಭಜನಾ ತಂಡ ಅಂತೇಳಿ ಅಲ್ಲೊಂದು ಟೀಮ್ ಇದೆ. ಹಾಗೆ ಇತ್ತೀಚೆಗೆ ಮೊನ್ನೆ ಹೋದ ವಾರ ಹಳ್ವಳ್ಳಿಯಲ್ಲಿ ಒಂದು ಭಜನಾ ಟೀಮ್ ಓಪನ್ ಮಾಡಿದ್ವಿ, ಸುಬ್ರಹ್ಮಣ್ಯೇಶ್ವರ ಬಾಲ ಭಜನಾ ತಂಡ. ಅಂದ್ರೆ ಕಳಸ ತಾಲೂಕಿನಲ್ಲಿ 6 ಬಾಲ ಭಜನಾ ತಂಡ, ಒಟ್ಟು 180ಕ್ಕೂ ಅಧಿಕ ಮಕ್ಕಳು ಇದರಲ್ಲಿ ಅಭ್ಯಾಸ ಮಾಡ್ತಾರೆ. ಅಂದ್ರೆ ಅವರಿಗೆ ಪ್ರಾಕ್ಟೀಸ್ ಎಲ್ಲದನ್ನೂ ನಾವೇ ಹೇಳ್ಕೊಡೋದು. ಮಕ್ಕಳಿಗೆ ಸುಲಭವಾದ ಒಂದು 10 ಭಜನೆಗಳನ್ನು ಮಾತ್ರ ಕೊಡೋದು ನಾವು. ಅಂದ್ರೆ ಅವರಿಗೆ ಮಕ್ಕಳಿಗೆ ಸುಲಭವಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಬರಬೇಕು, ಹೇಳಲಿಕ್ಕೆ ಬರಬೇಕು. ಯಾಕಂತೇಳಿದ್ರೆ ಫಸ್ಟ್ ಅವ್ರನ್ನ ನಾವು ಕೂರಿಸ್ಬೇಕು ಅಂತ ಹೇಳಿದ್ರೆ ಅವರಿಗೆ ಅದ್ರ ಬಗ್ಗೆ ಒಂದು ಭಜನೆ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ಬೇಕು. ಹಾಗೆ ಅದಕ್ಕೆ
ಒಂದು ಕ್ಲಾಸ್ ಮಾಡ್ತೀವಿ. ಆಮೇಲೆ ಒಂದು 5 ಭಜನೆ ವಾರದಲ್ಲಿ ಹಾಗೆ ಕೊಟ್ಕೊಂಡು 10 ಭಜನೆ ಮಾತ್ರ. ಅಂದರೆ 3/4 ಗಂಟೆ ಭಜನೆ ಕಾರ್ಯಕ್ರಮ. ಪ್ರಾರಂಭದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಯಾವ ಥರ ನಡೆಸ್ಕೊಳ್ಬೇಕು ಅಂತ ಅದನ್ನು ಕೂಡ ಅಲ್ಲೇ ಅದರಲ್ಲಿ ಒಬ್ಬರನ್ನ ಅಧ್ಯಕ್ಷನ ಮಾಡ್ತೀವಿ, ಒಬ್ಬರು ಸ್ವಾಗತ ಮಾಡ್ತಾರೆ, ಒಬ್ಬರು ವಂದನ ಅರ್ಪಣೆ ಮಾಡ್ತಾರೆ, ಅದನ್ನು ಕೂಡ ಹೇಳ್ಕೊಡ್ತೀವಿ. ಕೊನೆಗೂ ಇಲ್ಲಿ ಬರ್ತಾರೆ 6 ತಂಡದ ಮಕ್ಕಳು ಇಲ್ಲಿ ಬಂದು 1 ಗಂಟೆ ಅವಧಿಗೆ ಭಜನೆ ಮಾಡ್ತೀವಿ. ಆ ನಂತರದಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ನಿನ್ನೆ ಜಗದ್ಗುರುಗಳು ಬರೋ ಕಾರ್ಯಕ್ರಮ ಇತ್ತು ನಮ್ಮೂರಿಗೆ. ಪ್ರಥಮವಾಗಿ ಜಗದ್ಗುರುಗಳು ನಿನ್ನೆ ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ರು. ಅವರು ಬರೋ ಸಂದರ್ಭದಲ್ಲಿ ಊರಿನ ಎಲ್ಲ ಮಾತೆಯರು ಅಂದರೆ ಎಲ್ಲ ಹೆಂಗಸರನ್ನ ಸೇರಿಸಿ ಮನೆಗೆ ಹೋಗಿ ಕರೆದವರಿಗೆ ಒಂದು ಶಿವಪಂಚಾಕ್ಷರ ನಕ್ಷತ್ರಮಾಲ ಅಂತ ಒಂದು ಸ್ತೋತ್ರ ಇದೆ. ಅದು ಶೃಂಗೇರಿ ಗುರುಗಳೇ ಕೊಟ್ಟಂಥದ್ದು, ಶಂಕರಾಚಾರ್ಯರೇ ಅದನ್ನು ರಚನೆ ಮಾಡಿದಂಥ ಒಂದು ಶ್ಲೋಕ ಇದೆ. ಅದನ್ನು ನಾವು ಹೇಳಿಕೊಟ್ಟು ಅದನ್ನು ಅಭ್ಯಾಸ ಮಾಡಿ ನಿನ್ನೆ ಗುರುಗಳಿದ್ರೆ ಅದನ್ನ ಪ್ರಸ್ತುತ ಮಾಡಿದ್ವಿ. ಹತ್ತತ್ರ ಈಗ ಒಂದು 80ರಿಂದ 90 ಜನ ಮಾತೆಯರು ಆ ಗ್ರೂಪಲ್ಲಿ ಆ್ಯಡ್ ಮಾಡಿದ್ದೀವಿ. ಅಷ್ಟು ಜನ ಬಂದು ಸೇರ್ಕೊಳ್ತಾ ಇದ್ದಾರೆ. ಇನ್ನೂ ಬರೋರು ಇದ್ದಾರೆ. ಮುಂದೆ ನಾವೇನು ಮಾಡಿದ್ವಿ, ನಿನ್ನೆ ಆ ಶ್ಲೋಕ ಅವರಿಗೆ ಸಮರ್ಪಣೆ ಮಾಡಿದ ನಂತರ ಈ ಗ್ರೂಪನ್ನು ಮುಂದುವರಿಸಬೇಕು, ನಾವು ಇದನ್ನು ಭಜನಾ ತಂಡವಾಗಿ ಮಾಡಬೇಕು, ಊರಿನ ಒಂದು ಎಲ್ಲ ಮಾತೆಯರನ್ನು ಸೇರಿಸ್ಕೊಂಡು ಅಂತೇಳಿ ಗುರುಗಳ ಹತ್ರ ನಾವು ವಿಷಯ ಕೇಳಿದಾಗ ಅವರು ನಿನ್ನೆ ದುರ್ಗಾ ಪರಮೇಶ್ವರಿ ಭಜನಾ ತಂಡ ಅಂತೇಳಿ ಗುರುಗಳೇ ನಾಮಕರಣ ಮಾಡಿದ್ದಾರೆ. ಬಹುಶಃ ಯಾವುದೇ ಭಜನಾ ತಂಡಕ್ಕೆ ಈ ಅವಕಾಶ ಸಿಕ್ಕಿರ್ಲಿಕ್ಕಿಲ್ಲ. ಗುರುಗಳ ಕೈಯಿಂದ ಒಂದು ನಾಮಕರಣ ಮಾಡಿಸುವಂಥ ವ್ಯವಸ್ಥೆ ನಮ್ಮ ಊರಿನ ನಮ್ಮ ಮಾತೆಯರಿಗೆ ಅವಕಾಶ ಸಿಕ್ಕಿದೆ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಇವಾಗ ನಮ್ಮ ಕಳಸ ತಾಲೂಕು ಸುತ್ತಮುತ್ತ ನಾವು ಯಾವುದಕ್ಕೂ ಹೊರಗಡೆಯವ್ರನ್ನ ಕರ್ಸ್ಬೇಕನ್ನುವಂಥದ್ದೇ ಇಲ್ಲ. ನಾವು ಏನು ಸ್ಥಳೀಯವಾಗಿ ಏನಿದೆ ಅವ್ರನ್ನೇ ಕರ್ಸ್ಕೋಬೋದು ಎಲ್ಲ ಕಡೆಗಳಿಗೆ. ನೋಡಿ, ಭಜನಾ ಮಂಡಳಿ ಭಜನಾ ಕುಣಿತಕ್ಕೆಲ್ಲ ಯಾವುದೇ ಕಾರ್ಯಕ್ರಮ ನೀವೇನಾದ್ರೂ ಬೇಕು ಅಂತಿದ್ರೆ ಖಂಡಿತ ಕರ್ಸ್ಕೊಳ್ಬೋದು. ಈಗ ನಮ್ಮ ಬೇರೆ ದಾನಿಗಳು, ನಮ್ಮ ಪ್ರಸಿದ್ಧ ಜೈನ್ ಇದ್ದಾರೆ, ಅವರು ಸ್ಪೀಕರ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ವಿನಾಯಕಣ್ಣ ಕಲ್ಯಾಣೆ ಅವರು ಕೂಡ ನಮಗೆ ತುಂಬಾ ಮಕ್ಕಳಿಗೆ ಏನಾದರೂ ಬೇಕಾದ್ರೆ ಸಹಕಾರ ಮಾಡ್ತಾರೆ. ವಿಶೇಷವಾಗಿ KKB ಮಾಲೀಕರಾದ ಕಿಟಿ ಭಟ್ರು ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಮಗೆ ಒಂದು ದೀಪದ ಕಮ್ಮನ ಕೂಡ ಅವರೇ ಬಂದು ನಮಗೆ ಒಂದು ಹುಡುಗ ಅಂದ್ರೆ ಮಕ್ಕಳಿಗೆ ಬೇಕು ಅಂತ ಹೇಳಿ ಕೇಳಿದಾಗ ಅವ್ರು ಕೊಟ್ಟಿದ್ದಾರೆ. ಹಾಗೆ ಅನೇಕ ಜನ ದಾನಿಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಈಗ ನಾಳೆ ಜಾತ್ರೋತ್ಸವ ಇರುವಂತದ್ದು, ಕೆಳಭಾಗದ ಬಗ್ಗೆ ಆಗ್ಲಿ ಜಾತ್ರೆ ಬಗ್ಗೆ ಆಗ್ಲಿ ನಿಮ್ಮ ಅಭಿಪ್ರಾಯ? ಜಾತ್ರೆ ಅಂತ ಹೇಳಿದ್ರೆ ನಿಜವಾಗಾದ್ರೆ ಇವತ್ತು ನೋಡಿ, ಕಳಸಾ ತಾಲೂಕಿನಲ್ಲಿ ನಾನು ತುಂಬಾ ಎಲ್ಲ ಹಳ್ಳಿಗಳಿಗೆ ಹೋಗಿದ್ದೀನಿ. ಬಹುಶಃ ಇಷ್ಟು ದೊಡ್ಡ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಎಲ್ಲಿ ಕೂಡ ಇಲ್ಲ. ನಮ್ಮ ಕಳಸಾ ತಾಲೂಕಿನಲ್ಲಿ ಪ್ರಪ್ರಥಮ ಇಷ್ಟು ದೊಡ್ಡ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಇಷ್ಟು ದೊಡ್ಡ ಮೂರ್ತಿ ಇರುವಂತಹ ದೇವಸ್ಥಾನ ನಮ್ಮದೇ. ನಮ್ಗೊಂದು ಹೆಮ್ಮೆ ಇದೆ ನಮ್ಮೂರು. ವಿಶೇಷವಾಗಿ ಬೇರೆ ಸಂದರ್ಭದಲ್ಲಿ ನೋಡಿದ್ರೆ ನಮ್ಮೂರಲ್ಲಿ ಇಷ್ಟು ವಿಶೇಷ ಆಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನೀವು ನಾಳೆ ಬನ್ನಿ, ನಾಳೆ ಸಂಜೆ ಬರಬೇಕು. ನಮ್ಮೂರಿನ ಕಾರ್ಯಕ್ರಮ ಏನು ಅಂತ ಗೊತ್ತಾಗಬೇಕು ಅಂದ್ರೆ ನಾಳೆ ಸಂಜೆ ರಥೋತ್ಸವ ಬರಬೇಕು. ಏನಿಲ್ಲ ಅಂದ್ರೆ ಒಂದು 3 ದಿನ 4,000 ಜನವರೆಗೆ ಸೇರ್ತಾರೆ. ಆಮೇಲೆ ಮಕ್ಕಳು ಸಂಜೆ 5 ಗಂಟೆಯಿಂದ ಕಾರ್ಯಕ್ರಮ 8 ಗಂಟೆವರೆಗೆ ಕಂಟಿನ್ಯೂ ಕಾರ್ಯಕ್ರಮ ಆಗುತ್ತೆ. 8ರಿಂದ ಮತ್ತೆ ನೋಡಿ, ಕೆಳಭಾಗ ಅಂತ ಹೇಳಿದ್ರೆ ನಮ್ಗೆ ನೋಡ್ಲಿಕ್ಕೆ ಆ ಕಡೆಯಿಂದ ಬಂದ್ರೆ ಕುಗ್ರಾಮ ತರ ಕಾಣ್ತದೆ. ಆ ಕಡೆ ಮನೆಗಳು ಅಷ್ಟೊಂದು ಕಾಣೋದಿಲ್ಲ. ಆದ್ರೂ ಕೂಡ ನಾಳೆ ಜಾತ್ರೆಗೆ 4,000ವರೆಗೆ ಜನ ಆಗುತ್ತೆ ನಾಳೆ. ನೋಡಿ ಎಷ್ಟೊಂದು, ಮಧ್ಯಾಹ್ನ 1,500 ಜನ ಮೇಲೆ ಆಗುತ್ತೆ ಊಟಕ್ಕೆ. ಮತ್ತೆ ಸಂಜೆ ಹೇಳಲಿಕ್ಕೆ ಆಗಲ್ಲ. ಒಂದು ಆಚೆ ಈಗ 2 ವರ್ಷದಿಂದ 5,000 ಜನದವರೆಗೆ ಹೋಗಿತ್ತು. ಸಡನ್ ಬರ್ತಾ ಸಂಜೆ 6 ಗಂಟೆಯಿಂದ ಶುರುವಾದ್ರೆ 9:30 10 ಗಂಟೆವರೆಗೆ 5,000 ಜನ ಆಗಿದ್ದು ನಮ್ಗೆ. ಮತ್ತೆ ಈಗ ಇಲ್ಲಿ ಸುತ್ತಮುತ್ತಲಿನ ಜಾತ್ರೆಗಳಿಗೆ ಹೋಲಿಸಿದ್ರೆ ಇಲ್ಲಿ ಬೇರೆ ಜಾತ್ರೆ ಆಗುತ್ತಲ್ಲ, ನಮ್ಮ ದೇವಸ್ಥಾನದಲ್ಲಿ ಜಾತ್ರೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಭಕ್ತಾದಿಗಳು ಬರೋದು ಜಾಸ್ತಿ. ರಥೋತ್ಸವ ಟೈಮ್ದಲ್ಲಿ ಎಲ್ಲರೂ ಬರ್ತಾರೆ. ಸಾಮಾನ್ಯವಾಗಿ ಹೊರಊರಿಂದಲೂ ಬರ್ತಾರೆ. ಎಲ್ಲ ವೆಹಿಕಲ್ ಅಲ್ಲಿ ಬಂದು ಹೋಗ್ತಾರೆ ಎಲ್ಲ. ನಮ್ಮೂರಿನ ವಿಶೇಷ ಅಂತ ಹೇಳಿದ್ರೆ, ಜಾತ್ರೆಯಲ್ಲಿ ವಿಶೇಷ ಅಂತ ಹೇಳಿದ್ರೆ ಎಲ್ಲ ಕಡೆ ಒಂದು ಊಟ ತಿಂಡಿಗೆ ಕಾಲಮಿತಿ ಇರುತ್ತೆ. ನಮ್ಮಲ್ಲಿ ಬಹುಶಃ ಬೆಳಿಗ್ಗೆ 7:30 8 ಗಂಟೆಗೆ ತಿಂಡಿ ಶುರುವಾಗುತ್ತೆ. ಕಾಫಿ ತಿಂಡಿ ವ್ಯವಸ್ಥೆ ಇದ್ರೆ 12 ಗಂಟೆವರೆಗೆ ನಡೀತದೆ. 12ರಿಂದ 1 ಗಂಟೆ ಮಾತ್ರ ಗ್ಯಾಪ್. 1 ಗಂಟೆಗೆ ಊಟ ಶುರುವಾದ್ರೆ ರಾತ್ರಿ 12:30 ತನಕ ಊಟ ನಡೀತದೆ. ಅಂದ್ರೆ ಎಲ್ಲೂ ಯಾರಿಗೂ ತೊಂದರೆ ಇಲ್ಲ. ನೀವು ಎಷ್ಟೊತ್ತಿಗೆ ಬಂದ್ರು ಪ್ರಸಾದ ಭೋಜನ ಸ್ವೀಕಾರ ಮಾಡಿ 3 ಸರಿ ಊಟ ಮಾಡೋದು ನಾವು ಕೇಳೋದು. ಯಾರು ಅವ್ರು ಎಷ್ಟು ಬಾರಿ ಬೇಕಾದ್ರೆ ಊಟ ಮಾಡ್ಬೋದು. ಆಮೇಲೆ ಎಲ್ಲಿ ಯಾವ ಟೈಮಿಗೆ ಬಂದ್ರು ನಮ್ಮಲ್ಲಿ ಅದನ್ನ ನಗುನಗ್ತಾ ಅವ್ರು ಬಡಿಸ್ತಾರೆ. ಆ ವ್ಯವಸ್ಥೆ ನಮ್ಮ ದೇವಸ್ಥಾನದ ವಿಶೇಷ. ಅಂದ್ರೆ ಒಂದು ಕಾಲಮಿತಿ, ಅವ್ರಿಗೆ ಟೈಮಿಂಗ್ಸ್ ಇಲ್ಲ. ಯಾಕಂದ್ರೆ ಜಾತ್ರೆಗೆಲ್ಲ ಬರ್ತಾರೆ, ಅವರಿಗೆ ನಾವು ಯಾವುದೂ ಕೂಡ ವಸೂಲಿ ಅವ್ರ ಹತ್ರ ಏನಾದ್ರು ಮಾಡೋದಿಲ್ಲ. ನಮ್ಮಲ್ಲಿ ಏನಂದ್ರೆ ಅವರಿಗೆ ಸತ್ಕಾರ ಮಾಡೋದಷ್ಟೇ ನಮ್ಮ ಕೆಲಸ. ಬಂದಂತ ಭಕ್ತಾದಿಗಳು ಮತ್ತೆ ಇವರಿಗೆ ಎಲ್ಲರೂ ಸತ್ಕಾರ ಮಾಡಿ ನಮ್ಮ ಮನೆಯವ್ರ ತರಾನೇ ನಾವು ನೋಡ್ಕೊಳ್ಳೋದು. ಎಲ್ಲರನ್ನ ಒಂದು ಕುಟುಂಬದ ತರ ನೋಡ್ಕೊಳ್ಳೋದು, ಅದು ಬಹಳ ವಿಶೇಷ. ಮತ್ತೆ ಜಾತ್ರೆ ಟೈಮಲ್ಲಿ ಹೊರಕಾಣಿಕೆ ಅಂತ ಹೋಗ್ತಾರಲ್ಲ ಕೆಲವು ಕಡೆ. ಹೌದೌದು, ಇಲ್ಲಿ ಉಂಟು, ಇಲ್ಲಿದೆ. ಜಾತ್ರೆ ಪ್ರಾರಂಭದ ದಿನ ಫಸ್ಟಿಗೆ ಧ್ವಜಾರೋಹಣದ ದಿನ ಅದು ಮಾಡೋದು. ಈ ವರ್ಷ ಗುರುಗಳು ಬರೋದ್ರಿಂದ ಅವ್ರು ಬರೋ ಹಿಂದಿನ ದಿನ ಮಾಡಿದ್ದೀವಿ. ಧ್ವಜಾರೋಹಣ ದಿನ ಅಂದರೆ ಪ್ರಾರಂಭ ಆಗೋದು ಧ್ವಜಾರೋಹಣ ದಿನ. ಅವತ್ತು ನಾವು ಹೊರೆ ಕಾಣಿಕೆ ಮಾಡ್ತೀವಿ. ಊರಲ್ಲಿ ಯಾರು ಏನೇನು ಬೆಳೆದಿರ್ತಾರೆ, ತರಕಾರಿ, ಬಾಳೆಕಾಯಿ, ವಿಳೆದೆಲೆ, ಅಡಿಕೆ, ಬಾಳೆ ಎಲೆಯಿಂದ ಹಿಡಿದು ತರಕಾರಿ, ಮತ್ತು ನಿಮ್ಮದು ಕಾಫಿ, ಅಡಿಕೆ, ಮೆಣಸು ಎಲ್ಲದನ್ನು ಕೈಲಾದಷ್ಟು ಮಟ್ಟಿಗೆ ಎಲ್ಲದೂ ತಗೊಂಬಂದು ಇಟ್ಟು ನಮಗೆ ದೇವಸ್ಥಾನಕ್ಕೆ ಕೊಡ್ತಾರೆ. ನಮ್ಗೆ ತರಕಾರಿ ಹೆಚ್ಚಿನ ನಾವು ತಗೊಳ್ಳೋದೇ ಕಡಿಮೆ. ಇದು ಹಸಿಮೆಣಸು, ಇನ್ನು ಕೊತ್ತಂಬರಿ ಸೊಪ್ಪು ಇಂಥವು ತಗೊಳ್ತೀವಿ ಬಿಟ್ಟರೆ. ನೋಡಿ, ಈಗ ನಮ್ಮ ಜೊತೆಗೆ ಇನ್ನೊಬ್ರು ಸ್ಥಳೀಯರಿದ್ದಾರೆ ಇಲ್ಲಿ. ಇವರು ಕೂಡ ಅಲ್ಲಿ ಏನು ಕುಣಿತ ಭಜನೆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ನಿಮ್ಮ ಹೆಸರು ಮತ್ತು ಪರಿಚಯ ಮಾಡ್ತೀವಿ?
ನನ್ನ ಹೆಸರು ಸರೋಜಾ ಸುದರ್ಶನ್, ಕೆಳಸುಳಿ ಮನೆ. ನೀವು ಇಲ್ಲಿ ಮಕ್ಕಳಿಗೆ ನಾವು ಮಾಡ್ತಾ ಇದ್ದೀವಿ. ಒಂದು 2ನೇ ವರ್ಷ ನಡೀತಾ ಇದೆ. ಈಗ ಮಕ್ಕಳ ಪ್ರೋಗ್ರಾಮಿಗೆ 2ನೇ ವರ್ಷ ನಾವು ಜಾತ್ರೆಗೆ ಕೊಡ್ತಾ ಇರೋದು. ಅಂದರೆ ನನಗೆ ತುಂಬ ಸಪೋರ್ಟ್ ಆಗಿರೋದು ಮುರಳಣ್ಣ. ಅವರಿಗೆ ನಾವು ಸಪೋರ್ಟ್ ಆಗಿದ್ದೀವಿ. ನಮಗೆ ಅವ್ರು ತುಂಬ ಅಂತ ಹೇಳಿದರೆ ಈಗ ಎಲ್ಲದಕ್ಕೂ ತುಂಬ ಸಪೋರ್ಟ್ ಆಗಿ ನಮ್ಮನ್ನು ಕರ್ಕೊಂಡು ಹೋಗೋದು ಮಾಡೋದು, ಮಕ್ಕಳಿಗೂ ತುಂಬ ಪ್ರೋತ್ಸಾಹ ಕೊಡ್ತಿರೋದು ಮುರಳಣ್ಣ. ಅವರಿಂದನೇ ಕುಣಿತ ಭಜನೆ ಟೀಮು ಮುಂದುವರಿತಾ ಇರೋದು. ನಾವು ಹೆಚ್ಚಿನದಾಗಿ ಅಂದರೆ ನಾವು ಅವ್ರಿಗೆ ಸಪೋರ್ಟ್ ಆಗಿದ್ದೀವಿ. ಬೇರೆ ಥರದಲ್ಲಿ ಎಲ್ಲ ಕಡೆಯಿಂದನೂ ಕಾಂಟ್ಯಾಕ್ಟ್ ಮಾಡಿ ಇವರನ್ನ ಎಲ್ಲ ಮಾಡಿ ನಮಗೆ ತುಂಬ ಸಹಾಯ ಮಾಡ್ತಿರೋದು ಮುರಳಣ್ಣ. ಅಂದರೆ ಮಕ್ಕಳು ನಾವೇನಂದ್ರೆ ನಮ್ಮ ಉದ್ದೇಶ ಏನಂದರೆ ಎಲ್ಲ ಊರಲ್ಲೂ ಮಕ್ಕಳು ಕುಣಿತ ಭಜನೆ ಟೀಮು ಸೌತ್ ಕೇಂದ್ರ ಎಲ್ಲ ಕಡೆ ತುಂಬ ಆಗಿದೆ. ಆದರೆ ನಾವಿನ್ನು 3 ವರ್ಷ ಹಿಂದೆನೇ ನಾವು ಮಾಡಬೇಕಂತ ಭಾರಿ ಪ್ರಯತ್ನ ಪಟ್ವಿ. ಅದು ನಮ್ಗೆ ಸಾಧ್ಯ ಆಗಿಲ್ಲ. ಆದರೆ ಈ ದೇವಿಯ ಅನುಗ್ರಹದಿಂದ 2 ವರ್ಷದಿಂದ ನಾವು ಅದನ್ನು ಮಾಡಬೇಕಂತ ಮಾಡೋದು. ನಮ್ಮೂರು ಮಕ್ಕಳು ಮುಂದೆ ಬರಬೇಕು. ಅಂದರೆ ನೀವು ಮೊದಲು ಭಜನೆ ಎಲ್ಲ ಹೇಳ್ಕೊಡ್ತಿದ್ರು, ಕುಣಿತ ಭಜನೆ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿ ಅದು 2 ವರ್ಷ ಆಯಿತು. ಅಂದರೆ ಇವರು ತುಂಬ ಅದ್ಭುತವಾಗಿ ಭಕ್ತಿಗೀತೆಗಳೆಲ್ಲ ಹಾಡ್ತಾರೆ. ಅವ್ರು ಒಳ್ಳೆ ಹಾಡ್ತಾರೆ. ಆಮೇಲೆ ನಾವು ಭಜನೆ ಟೀಮ್ ಇತ್ತು ನಮ್ದು. 4 ವರ್ಷದಿಂದ ಭಜನೆ ಮಾಡ್ಕೊಂಡ್ಬರ್ತೀವಿ. ಇಲ್ಲೇ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಭಜನೆ ನಡೆಸ್ತೀವಿ. ಆ ನಂತರದಲ್ಲಿ ಇವರು ಒತ್ತಾಯ ಮಾಡಿದ್ರು, ಯಾಕಂದ್ರೆ ಕುಣಿತ ಭಜನೆ ಮಾಡಬೇಕು, ನಮ್ಮ ಮಕ್ಕಳು ಕಲಿಸ್ಬೇಕು. ನಾನು ಆ ಉದ್ದೇಶ ಇರಲಿಲ್ಲ. ಕೊನೆಗೆ ಮತ್ತೆ ಯಾರನ್ನೋ ಗುರುಗಳು, ನಮ್ಗೆ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಯಾವುದೇ ಕಲೆಗಳು ನೀವು ಚಂಡೆ ಅಥವಾ ಕುಣಿತ ಭಜನೆ ಕಲಿಸ್ಬೇಕು ಅಂದ್ರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗ್ಬೇಕು. ಗುರುಗಳನ್ನು ಕರ್ಕೊಂಬಲ್ಲಿ ಕಲಿಸೋರು ಇಲ್ಲಿ ಯಾರು ಕೂಡ ಇಲ್ಲ. ಈಗ ಹಿರೇಬೆಲ್ಲ ಲಕ್ಷ್ಮೀ ಮೇಡಮ್ ಮಾಡಿದಾರಲ್ಲ, ಪಾಪ ಅವರು ತುಂಬ ಶ್ರಮ ಹಾಕಿದ್ದಾರೆ. ಅಂದರೆ ಏನೋ ಒಂದು ಕಷ್ಟಪಟ್ಟು ಮಾಡಿದ್ರು ಬಿಟ್ಟರೆ ಆ ಥರ ನಮ್ಗೆ ಕಲಿಸ್ಲಿಕ್ಕೆ ಯಾರೂ ಸಿಗಲಿಲ್ಲ. ನಾವು ದಕ್ಷಿಣ ಕನ್ನಡದಿಂದನೇ ಕರ್ಕೊಂಡ್ರು. ಉಡುಪಿ ಇಲ್ಲ ಅಂದರೆ ನಾವು ಚೆಂಡೆಗೆಲ್ಲ ಕಾರ್ಕಳದಿಂದ ಕಲಿಸಿದ್ವಿ. ಬೆಳ್ತಂಗಡಿಯಿಂದ ಕುಣಿತ ಭಜನೆ ಹೇಳಿಕೊಡ್ಲಿಕ್ಕೆ ಬರ್ತೀವಿ. ಹಾಗಾಗಿ ಅವ್ರ ಮುಖ್ಯನ ಸ್ವಲ್ಪ ಮಾಡ್ತೀವಿ. ಆಮೇಲೆ ನಮ್ಮಲ್ಲೇ ಸ್ವಲ್ಪ ಟ್ಯಾಲೆಂಟ್ ಇರೋರನ್ನ ಅಭ್ಯಾಸ ಮಾಡ್ಕೊಂಡು ಅವರೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಮತ್ತೆ ಕೆಳಭಾಗ ಜಾತ್ರೆ ಬಗ್ಗೆ ನಿಮ್ಮ ಅನಿಸಿಕೆ? ಜಾತ್ರೆ ಬಗ್ಗೆ ಹೇಳೋದು ತುಂಬ ಅದ್ಭುತ. ನಮ್ಮೂರ ದೇವಸ್ಥಾನದ ಜಾತ್ರೆ ಅಂದರೆ ಎಲ್ಲರೂ ಹೇಳ್ತಾರೆ, ನಿಮ್ಮೂರ ಜಾತ್ರೆ ಮುಂದೆ ಎಲ್ಲೂ ನಡೆಯೋದಿಲ್ಲ. ಒಂದು ಊಟ ತಿಂಡಿ ಆಗ್ಬೋದು, ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ಕುಂದುಕೊರತೆಗಳಿಲ್ದೇ ಜಾತ್ರೆ ತುಂಬ ಚೆನ್ನಾಗಿ ಅಂದರೆ ಊರಿನ ಗ್ರಾಮಸ್ಥರೇ ಸೇರಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗೋದು. ಒಂದು 10 ದಿನದಿಂದ ಮುಂದಿಂದಲೇ ಎಲ್ಲ ಇದೆ. ಮುಂದೆ ಮದುವೆ ಮನೆ ಸಂಭ್ರಮಕ್ಕಿಂತಲೂ ಹೆಚ್ಚಾಗಿ ಅದ್ದೂರಿಯಾಗಿ ಎಲ್ಲರೂ ಗ್ರಾಮಸ್ಥರು ಸೇರಿ ನಮ್ಮ ಮನೆ ಮದುವೆ ಮನೆ ದೇವ್ರ ಆ ಥರ ಫಂಕ್ಷನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನೋಡಿ, ಆದಷ್ಟು ಜಾತ್ರೆಗೆ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ, ಈ ವರ್ಷ ಲೇಟ್ ಆಗ್ತದೆ, 1-2 ದಿವಸ ಲೇಟ್ ಆಗ್ತದೆ ವಿಡಿಯೋ ಅಪ್ಲೋಡ್ ಆಗೋದು. ನೆಕ್ಸ್ಟ್ ಕೂಡ ಈ ಜಾತ್ರೆಗೆ ಬನ್ನಿ, ಮತ್ತು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನವರಾತ್ರಿ 9 ದಿವಸ ಕೂಡ ಇಲ್ಲಿ 9 ದಿನ 10 ದಿನ ನವರಾತ್ರಿ ದಶಮಿ ಸೇರಿ 10 ದಿನನೂ ಪ್ರತಿದಿನ ಕಾರ್ಯಕ್ರಮ ಇದೆ. ಮಧ್ಯಾಹ್ನ ಅನ್ನದಾನದ ವ್ಯವಸ್ಥೆ ಇದೆ. ಅವಾಗ ಕೂಡ ಡೈಲಿ ಒಂದು 150-200 ಆದರೆ ಹೊರವರಿಂದ ತುಂಬ ಜನ ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ಆಮೇಲೆ ವಿಶೇಷವಾಗಿ ಅನೇಕ ಜನ ಹರಕೆಗಳನ್ನು ಮಾಡ್ಕೊಳ್ತವೆ. ಶೀಘ್ರವಾಗಿ ಅವರ ಹರಕೆಗಳು ಈಡೇರುತ್ತೆ ಅಂತ ಹೇಳ್ತಾರೆ. ಬಂದು ಸೀರೆಗಳನ್ನು ತುಂಬ ಸೀರೆಗಳನ್ನೆಲ್ಲ ಒಪ್ಪಿಸ್ಕೊಳ್ತಾರೆ. ಬಂದು ಬೇರೆ ಬೇರೆ ನಾಣ್ಯಗಳನ್ನು ಆಮೇಲೆ ಬೇರೆ ಬೆಳ್ಳಿ ವಸ್ತುಗಳನ್ನ ಹೀಗೆ ಹರಕೆ ಮಾಡ್ಕೊಂಡು ಒಪ್ಪಿಸ್ಕೊಳ್ಳೋಂಥದ್ದಿದೆ. ಎಲ್ಲರೂ ಅವರ ಇಷ್ಟಾರ್ಥಗಳು ಈಡೇರಿದೆ, ದೇವಿ ಈಡೇರಿಸಿದ್ದಾಳೆ ಅಂತೇಳಿ ಮಾತು ತುಂಬ ಕಡೆಯಿಂದ ಬರ್ತಾ ಇದೆ. ಹಾಗಾಗಿ ಈಗ ಭಕ್ತಾದಿಗಳ ಸಂಖ್ಯೆ ದಿನ ದಿನ ಜಾಸ್ತಿ ಆಗ್ತಾ ಇದೆ. ನಮ್ಮ ಕ್ಷೇತ್ರಕ್ಕೆ ದಿನ ದಿನ ಜಾಸ್ತಿ ಆಗ್ತದೆ. ನೋಡಿ, ಇದಿಷ್ಟು ನಮ್ಮ ಕೆಳಭಾಗದ ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನದ ಬಗ್ಗೆ ಇರುವಂತಹ ಮಾಹಿತಿ. ಹಾಗೆ ದೇವಸ್ಥಾನದ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿರುವಂತಹ ಇಲ್ಲಿನ ಕಾರ್ಯದರ್ಶಿಗಳಾಗಿರ್ಬೋದು, ಅಧ್ಯಕ್ಷರುಗಳಾಗಿರ್ಬೋದು, ಹಾಗೆ ಇಡೀ ದೇವಸ್ಥಾನದ ಮಂಡಳಿಯು ಕೂಡ ನಮ್ಮ ಚಾನಲ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ. ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ, ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು 0 ಮೆಮೊರೀಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ.